ತೈವಾನಿನ ಮೂಲೆ ಮೂಲೆಯಿಂದ ಜನಗಳು ಈ ಹಳ್ಳಿಗೆ ತಿನ್ನಕ್ಕೆ ಅಂತಲೇ ಬರ್ತಾರೆ. ಇನ್ನು ಅದೇ ಬಸ್ಸು ಫುಲ್ ಅಂತ ಹಾಕೊಂಡು ಹೋಗ್ತಾವನೆ. ಇದೇನು ಗುರು ಫುಲ್ ಅಂತ ಅಂದರೆ ನಿಲ್ಸೋದಲ್ವ, ನಮ್ಮ ಕಡೆ ಹೆಂಗಾರು ದಬಾಕೊಂಡು ಹೋಯ್ತಾರೆ. ಒಳ್ಳೆ ಕರ್ಮ ಗುರು. ನೋಡಿ ಬಸ್ ಕಾಯ್ದ್ರೆ ಹಿಂಗೆ ಕತೆ. ನಾವು ಟಿಕೆಟು ಕೊಡಲಿಲ್ಲ, ಟಿಕೆಟ್ ಚೆಕಿಂಗಲ್ಲಿ ಬಂದರೆ ಏನು ಕತೆ. ಯಾವುದೋ ವರ್ಲ್ಡ್ ವಾರಲ್ಲಿ ಹಾಳಾಗಿರಂಗೈತೆ ಬಿಲ್ಡಿಂಗ್ಗಳು, ಆ ಥರ ಐತೆ. ಅದು ಫುಲ್ ಸೂಪರ್ ಜ್ಯೂಸ್ ಆಗುತ್ತದು. ಒನ್ ಆಫ್ ದ ಫೇಮಸ್ ದೇವಸ್ಥಾನ ಇದು. ಕ್ಲೀನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತವೆ ಗುರು. ಪಾಚಿ ಎದ್ಬಿಟ್ಟವೆ ಮನೆಗಳೆಲ್ಲ. ಗುಡ್ ಮಾರ್ನಿಂಗ್ ಶುಭೋದಯ ಫ್ರಮ್ ತೈವಾನ್. ನಾವು ಒಂದು 15-20 ವರ್ಷದಿಂದ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕೆಂಪು KSRTC ಬಸ್ ಹತ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ವಿ, ಹಾಸನ, ತುಮಕೂರು ಅಂತ ಕಡೆ ಎಲ್ಲ ಒಂದು 2-3 ಅವರ್ ಹೋಗ್ತಾ ಇದ್ವಿ ಗೊತ್ತಾ. ಅದೇ ಥರ ನಾವಿವತ್ತು ತೈವಾನಲ್ಲಿ ಕೆಂಪು ಬಸ್ ಅಲ್ಲ, ಇವ್ರ ಬಸ್ ಹತ್ಕೊಂಡು ಲೋಕಲ್ ಬಸ್ ಹತ್ಕೊಂಡು ಹೋಗ್ತಾ ಇದೀವಿ. 3 ಅವರ್ ಜರ್ನಿ ಒಂದು ಹಳ್ಳಿಗೆ ಹೋಗ್ತೀವಿ. ಏನೋ ಹಳ್ಳಿ ಹೆಸರು ಜಿಯೋಫಾನ್ ಹಳ್ಳಿ. ಜ್ಯೂಫ್ರಾನ್ ಹಳ್ಳಿಗಂತ ಹೋಗ್ತಾ ಇದ್ದೀವಿ. ಈ ಕೆಂಪು ಬಸ್ಸಿನ ನಮ್ಮ ಪ್ರಯಾಣ ಹೇಗಿರುತ್ತೆ ಅಂತ ನೋಡೋಣ. ತೈವಾನಲ್ಲಿ ನಾವು ಒಂದು 15-20 ವರ್ಷ ಹಿಂದಕ್ಕೆ ಹೋಗ್ಬಿಡ್ತೀವಿ. ಈಗ ಬನ್ನಿ ಕರ್ಕೊಂಡು ಹೋಗ್ತೀವಿ ನಾವು ನಿಮಗೆ ತೈವಾನ್ನ ಹಳ್ಳಿಗಳು ತೋರ್ಸೋಕ್ಕೆ. ಈ ತೈಪಾಯಲ್ಲಿ ಮೋಸ್ಟ್ ಆಫ್ ದ ಕಡೆ ಈ ಥರ ಗ್ರೀನ್ ಕಲರ್ ಮಾಡೋರು ನೋಡಿ, ಹಸಿರು ಕಲರು. ಇದೇನು ಗೊತ್ತಾ, ಸೈಕಲ್ ಅವ್ರಿಗೆಲ್ಲ ನಡೆಯೋರಿಗೆ ತುಂಬ ಪ್ರಾಮಿನೆನ್ಸ್ ಕೊಡ್ತಾರೆ. ಯಾಕಂದರೆ ಫುಟ್ಪಾತ್ ಇಲ್ಲ ಇಲ್ಲಿ. ಅದಕ್ಕೆ ಏನು ಮಾಡಿಬಿಟ್ಟಿದ್ದಾರೆ, ಫುಟ್ಪಾತ್ ಇಲ್ಲ ಅಂದ್ಬಿಟ್ಟು ನಡೆಯೋಕ್ಕೆ ಹಿಂಗೆ ಜಾಗ ಮಾಡಿಬಿಟ್ಟಿದ್ದಾರೆ. ನಾವು ಜಿಫೂನ್ ಹಳ್ಳಿ ತಿರುಗಾಡ್ತಾ ಇದ್ದೀವಿ. ಆದರೆ ಇದೇ ಜೂನ್ 17ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತೀವಿ. ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಚೈನಾ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಲಿಮಿಟೆಡ್ ಸ್ಲಾಟ್ಸ್ ಮಾತ್ರ. ಎಲ್ಲರೂ ಜೂನ್ 17ನೇ ತಾರೀಕು ಒಟ್ಟಿಗೆ ಚೈನಾಗೆ ಹೋಗೋಣ. ಇವಾಗ ಜಿಫೂನ್ ಹಳ್ಳಿನ ತಿರುಗಾಡ್ಕೊಂಬರೋಣ, ಬಸ್ ತಗೋಣ ಬನ್ನಿ. ಇಲ್ಲಿ ಇನ್ನೊಂದು ಹೊಸ ಕಾನ್ಸೆಪ್ಟ್ ಏನು ಗೊತ್ತಾ ನೋಡಿ, ಇದು ಫುಡ್ ಡೆಲಿವರಿ. ಅವ್ರ ಮನೆಗೆ ಬಂದಾಗ ನೋಡಿ ಇಲ್ಲಿ ಫುಡ್ಡಿಗೆ ಹೋಗ್ಬಿಡ್ತಾರೆ. ಆ ಫುಡ್ಡನ್ನ ಏನೇನು ಬೇಕೋ ಅದನ್ನು ತೊಗೊಂಡೋಗ್ಬೋದು ಅವರು. ಫುಡ್ ಪಾಂಡಾ ಅಂತ ಇದು ನೋಡಿ. ಇವ್ರು ಬಂದು ಇಲ್ಲಿ ಫುಡ್ ಇರುತ್ತೆ, ಬಂದು ತೊಗೊಂಡು ಅವ್ರ ಮನೆಗೆ ಡೆಲಿವರಿ ಮಾಡ್ತಾರೆ. ಇಲ್ಲ ಮಧ್ಯಾಹ್ನ ಲಂಚ್ಗಳು ಡೆಲಿವರಿ ಮಾಡ್ತಾರೆ ಆಫೀಸ್ಗೆ. ಈ ಥರ ಡೆಲಿವರಿ ಸ್ಟೇಷನ್ ಇಲ್ಲ, ಚೆನ್ನಾಗಿದೆ. ಏನೇನೋ ಹೊಸದು ಗುರು. ಒಂದು ಸಿಟಿ ಹಿಂಗೆ ನಡ್ಕೊಂಡು ತಿರುಗಾಡ್ತಾ ಇದ್ರೆ ಏನೇನೋ ಸಿಗುತ್ತೆ ನಮಗೆ. ನನಗೆ ಆಶ್ಚರ್ಯ ಏನು ಗೊತ್ತಾ, ಬೆಳಗ್ಗೆನೆ ತಿಂಡಿಗೆ ಹೆಂಗೆ ಗುರು ಇಷ್ಟೊಂದು ಮಾಂಸ ತಿಂತಾರೆ ಅಂತ ಗುರು. ಅದು ಫ್ರೈ ಆಗಿಬಿರುತ್ತಾ, ಡೀಪ್ ಫ್ರೈ. ನಮ್ಗೆ ಇಡ್ಲಿ ವಡೆ ದೋಸೆ ತಿಂದ ಅಭ್ಯಾಸ. ನಮ್ಮ ಹೊಟ್ಟೆ ಕೇಳೋದು ಬರೀ ಸಟಲ್ ಫುಡ್ ಬೆಳಗ್ಗೆ ಹೊತ್ತು, ಇವ್ರಿಗೆ ಹೆವಿ ಕೇಳುತ್ತೆ ಅನಿಸುತ್ತೆ. ಅಷ್ಟೇ. ಇದು ಅಬ್ಸರ್ವ್ ಮಾಡಿದ್ಯಾ ನೀನು? ಇದು ವಾಕಿಂಗ್ ಮ್ಯಾನ್ ಅಂತ ಹೇಳ್ತಾರಂತೆ ಇವ್ರು. ನೋಡಿ ಇವರು ಇವಾಗ ತುಂಬ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾರಲ್ಲ, ಟೈಮ್ 10 ಸೆಕೆಂಡ್ ಆಗ್ತಿದ್ದಂಗೆ ಟುಕು 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 ಅಂತ ಓಡೋಗ್ತಾರೆ. ಇದೇನಾ ಆಶಾ ಬಸ್ ಸ್ಟಾಪ್? ಇದೆ, ಮಿರಿನ್ ವಿಲೇಜ್ ಬಸ್ ಸ್ಟಾಪ್ ಕಿರಣ. ಹೌದಾ? ಆದ್ರೆ ನಾವು ಹೋಗೋ ಬಸ್ ನಂಬರೇ ಇಲ್ಲ ಕಿರಣ್. ಹೌದಾ? ಅಲ್ಲಿ ಡಿಜಿಟಲ್ ಡಿಸ್ಪ್ಲೇ ಮಾಡಿದ್ದಾರೆ ಯಾವ ಬಸ್ಗಳು ಬರ್ತಾವೆ. ಇಲ್ಲ 1062 1062 ಅಲ್ಲ ಬಸ್ ನಂಬರು. ಹೌದೌದು. ಟಿಕೆಟ್ ನಾವು ಬಸ್ ಒಳಗಡೆ ತಗೊಬೋದು ಅಂತ ಹೇಳಿದ್ದಾರೆ, ನೋಡೋಣ. ಸೇಮ್ ನಮ್ಮ KSRTC ಬಸ್ಸು 3 ಅವರ್ ಜರ್ನಿ ಇದೆ. ನಮ್ಮ ಬೆಂಗಳೂರಿಂದ ಹಾಸನಕ್ಕೆ ಹೋದಂಗೆ ಒಟ್ಟು 41 ಸ್ಟಾಪ್ ಐತೆ. ಅಂದರೆ ಲೋಕಲ್ ಬಸ್ಸು, ಫಾಸ್ಟ್ ಬಸ್ ಅಲ್ಲ, ಎಲ್ಲ ಕಡೆ ನಿಲ್ಸ್ಕೊಂಡು ಹೋಯ್ತಾನೆ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಗೊತ್ತಾ, ನಾನು ಇವಾಗ ನಡ್ಕೊಂಬಂದೆ 1 ಕಿಲೋಮೀಟರ್ ನಡ್ಕೊಂಬಂದಲ್ಲ. ಆ್ಯಕ್ಚುಲಿ ತೈವಾನ್ ಬಂದು ಡೆವಲಪ್ಡ್ ಕಂಟ್ರಿ. ಆದರೆ ತಿರುಗಿಸೋಕೆ ಬಿಲ್ಡಿಂಗ್ಸ್ಗಳೆಲ್ಲ ಒಂದು ಕಡೆ ಮಾತ್ರ ಸ್ಕೈ ಸ್ಕೇಪರ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಇದೆಲ್ಲ ಏನು ಹಳೆ ಬಿಲ್ಡಿಂಗ್ ನೋಡ್ತಾ ಇದೀವಲ್ಲ ಅದು ಹಾಗೇ ಇದೆ, ಡೆವಲಪ್ಡ್ ಅಷ್ಟು ನಂಗೆ ಅನ್ನಿಸ್ತಾ ಇಲ್ಲ. ಮೇ ಬಿ ಕಂಪೇರ್ ಮಾಡ್ಕೊಂಡ್ರೆ ಅದರ್ ಏಷ್ಯನ್ ಕಂಟ್ರೀಸ್ಗಳಿಗೆ. ಅದೇ ಮೇನ್ ಸಿಟಿ ಮಾತ್ರ ಡೆವಲಪ್ ಆಗಿದೆ, ಒಳಗಡೆ ಇಲ್ಲೆಲ್ಲ ಇನ್ನೂ ಡೆವಲಪಿಂಗೆ. ನಮ್ಮ ಬೆಂಗಳೂರು ಥರನೇ ಸೇಮು, ಚೆನ್ನಾಗಿದೆ. ಓಕೆ, ಇವಾಗ ಬಸ್ ಬರುತ್ತೆ, ಕಾಯೋಣ. ಅಷ್ಟೇ, ಇಲ್ಲಿ ಬಸ್ ಬಂದಾಗ ನೋಡಿದೆ ಹೆಂಗೆ ಬರುತ್ತೆ, ಬರ್ತಾ ಇದೆ ಅಂತ. ಹೆಂಗೆ ತೋರಿಸ್ತಾ ಇದೆ ನೋಡಿ ಡಿಜಿಟಲ್ ಡಿಸ್ಪ್ಲೇ. ನಮ್ಮ ಬೆಂಗಳೂರಲ್ಲಿ ಎಲ್ಲ ಕಡೆ ಈ ಥರ ಡಿಜಿಟಲ್ ಡಿಸ್ಪ್ಲೇ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಟೈಮ್ ಹಾಕಿದ್ರು ನೋಡು. ಓಕೆ, ಕಮಿಂಗ್. ಇಂಗ್ಲೀಷಲ್ಲಿ ಹಾಕ್ತಾರಪ್ಪ, ಪರವಾಗಿಲ್ಲ ಅಲ್ವಾ? ನಾನು ಯಾವ ಕಂಟ್ರಿನೂ ಇಂಗ್ಲೀಷಲ್ಲಿ ಹಾಕಿರೋದು ನೋಡಿಲ್ಲ ಗುರು. ಚೈನಾಲಾಗಲಿ, ಜಪಾನಲ್ಲಾಗಲಿ. ಇವಾಗೇನು ಕ್ವಶನ್ ಬಂತು ಗೊತ್ತಾ ನಂಗೆ ಸಡನ್ ಆಗಿ. ಇಲ್ಲಿ ಕೊಟ್ಟಿರೋದೆಲ್ಲ ಫುಲ್ ತೈವಾನೀಸ್ ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದಾರೆ, ಮ್ಯಾಂಡರಿನಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ನನಗೆ ಯಾವ ಸ್ಟಾಪ್ ನಾವು ಯಾವ ಕಡೆ ನಿಂತ್ಕೊಂಡಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಬಸ್ ಅವ್ರನ್ನ ಬಂದು ಕೇಳಬೇಕು. ಏನೋ ತಂದ್ಲಪ್ಪ ಆಶಾ. ಏನು ಆಶಾ ಅದು? ಟಟ್ಟಡಾ. ಆ್ಯಕ್ಚುಲಿ ಏನು ಗೊತ್ತಾ, ಯಾವುದೇ ಏಷ್ಯನ್ ಕಂಟ್ರಿಗೆ ಹೋದರೆ ನಮಗೆ ವೆಜಿಟೇರಿಯನ್ ಸಿಗೋದು ತುಂಬ ಕಷ್ಟ ಅಲ್ವಾ. ನೋಡು,
ಟೋಫು ಮತ್ತು ಮಶ್ರೂಮ್ ರೈಸ್ ಇದು. ನಾನು ಬೆಳಗ್ಗೆ ಫ್ರೈಡ್ ತಿನ್ನೋಕ್ಕಾಗಲ್ಲ ಗುರು. ಫ್ರೈಡ್ ಎಲ್ಲ ಚಿನ್ನ ಇದು ರೈಸ್ ನೋಡು. ತಿನ್ನು ಬಾರ್ಸು. ಆದರೆ ಸ್ಪೂನ್ ಕೊಟ್ಟಿಲ್ಲ ಚಿನ್ನ ನಿನಗೆ. ಬಸ್ ಸ್ಟಾಪಲ್ಲೇ ಕುತ್ಕೊಂಡು ಬಾರಿಸ್ತಾವಳೆ. ಚೆನ್ನಾಗಿದ್ಯಾ? ಇದು ತುಂಬ ಚೆನ್ನಾಗಿದೆ ಕಿರಣ. ಎಷ್ಟು ಪ್ರೈಸು? 50 ಇವ್ರ ಕರೆನ್ಸಿಲಿ ಅಂದರೆ 75 ರೂಪಾಯಿ. 75 ರೂಪಾಯಿಗೆ ಫುಲ್ಲು ಟೋಫು ರೈಸು, ವೆಜಿಟೇರಿಯನ್ ರೈಸು, ಹೆಲ್ದಿ. ಬಸ್ ಬರ್ತಾಯ್ತು. ಇನ್ನು 12 ನಿಮಿಷ ಇದೆ ಚಿನ್ನ. ಟೈಮ್ ಜಾಸ್ತಿ ಆಗ್ತೈತೆ ಹೊರತು ಕಮ್ಮಿ ಆಯ್ತಲ್ಲ. ಆಮೇಲೆ 14 ನಿಮಿಷ ಆಯಿತು, ಇವಾಗ 12 ನಿಮಿಷ ಆಗಿದೆ. ಯುರೋಪ್ ಅನ್ಕೊಂಡ ಟೈಮಿಗೆ ಸರಿಯಾಗಿ ಬರೋಕ್ಕೆ ಎದ್ದು ನಿಂತ್ಕೊಂಬಿಟ್ಟು ಟೈಮ್ ಆಗಿದ ತಕ್ಷಣ ಆಶಾ ಬಂತು ಬಸ್ಸು ಅಂತ. ಆ ಬಸ್ ಇನ್ನು ಡಿಪೋಲೇ ಇದೆ ಆಶಾ. 1062 ತೋರಿಸ್ತಾ ಇತ್ತು ಅಲ್ಲಿ. ನಮ್ಮ ಬೆಂಗಳೂರಲ್ಲೂ ಹಿಂಗೇನಾ ಪಬ್ಲಿಕ್ ಬಸ್ಗಳು BMTC ಟೈಮಿಗೆ ಸರಿಯಾಗಿ ಬರ್ತದ ಇಲ್ಲ ಡಿಲೇ ಆಗುತ್ತಾ? ಕಾಲೇಜ್ ಟೈಮಲ್ಲಿ ನಾವು ಬಸ್ಸಲ್ಲಿ ಹೋಗ್ತಿದ್ದು, ಯಾವಾಗಲೂ ಹೋಗಿ ಬರ್ತಿತ್ತು, ಯಾವಾಗಲೂ ಹತ್ಕೊಂಡು ಹೋಗ್ತಿದ್ದು. ಇವಾಗ ಅಟ್ಲೀಸ್ಟ್ ಮ್ಯಾಪ್ ಇದಾವೆ, ನೋಡ್ಬೋದಾಯ್ತು. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅದೆಲ್ಲ ಏನೂ ಇರಲಿಲ್ಲ. ಜನ ನಿಂತಿದ್ದಾರಾ, ಇವಾಗ ಅವ್ರ ಜೊತೆ ನಿಂತ್ಕೊ ಹೋಗಿ ಹತ್ತಿಸ್ಕೊಂಡು ಅಷ್ಟೇ. ಯಾವಾಗಾರು ಬರುತ್ತೆ ಬಸ್ಸು, ಯಾವಾಗಾರು ಹೋಗುತ್ತೆ. ಸುಮ್ಮನೆ ಹೋಗಿ ಬಸ್ ಸ್ಟಾಪಲ್ಲಿ ಕಾಯ್ತಿದ್ವಿ ಅಷ್ಟೇ. ಬಂತು ಕೊನೆಗೂ ಬಸ್ ಬಂತು. ಕಮ್ಮಿಂಗ್ ಅಂತ ಅಲ್ಲಿ ತೋರಿಸ್ತಾ ಇದೆ 1062. ಕಮ್ಮಿಂಗ್ ಬಂತಾ? ದುಡ್ಡು ತಿಕ್ಕೋಣ ಇರಪ್ಪ. ಇದು ಒಂದು ಬಸ್ಸಿನ ಕತೆ ಆಯ್ತಲ್ಲ ಚಿನ್ನು. ನಾವು ಅದಕ್ಕೆ ಹೇಳ್ತೀರಾ, ನೀವೆಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ತಿರುಗಾಡಲ್ಲ, ಕಾರೇ ಯಾವಾಗಲೂ ತೊಗೊತೀರಾ ಅಂತ. ಇದೇ ರೀಸನ್ಗೆ ನಾವು ಕಂಟೆಂಟ್ ಮಾಡಬೇಕು ಅಥವಾ ಶೂಟ್ ಮಾಡಬೇಕು ಅಂದರೆ ಅರ್ಧ ಅವರು 3/4 ಗಂಟೆ ಟೈಮ್ ವೇಸ್ಟ್ ಆಗಿಬಿಟ್ರೆ ನಮಗೆ ಮಾಡೋಕ್ಕಾಗಲ್ಲ. ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಕಮ್ಮಿಂಗ್ ಅಂತ ಕೊಡ್ತಾ ಇದ್ದೆ ನೋಡಿ ಅಲ್ಲಿ. ಆಶಾ ಬಂತು ಬಸ್ಸು, ಕೈ ಹಾಕ್ಬೇಕು. ಎಸ್ ಓಕೆ ಚಿನ್ನು ಹೋಗ್ತಾವನೆ. ಚಿನ್ನು ಅದೇ ಬಸ್ಸು ಫುಲ್ ಅಂತ ಹಾಕೊಂಡು ಹೋಗ್ತಾವನೆ. ಒಂದು ನೆಕ್ಸ್ಟ್ ಬಸ್ ಕಾಯ್ಬೇಕಾ? ಹೆಲ್ಪ್ ಕಿರಣ ಹೊರಟೋಯ್ತು, ಅಷ್ಟೇ ಆಗೋಯ್ತು ಅದು. ಹೌದಾ? ಹೋಗಪ್ಪ. ಅದಕ್ಕೆ ಇವರು ಫುಲ್ ಅಂತ ಹಾಕೊಂಡು ಹೋದಾ? ಸುಮ್ಮನೆ ಟ್ರೈನಲ್ಲಿ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಏನು ಮಾಡೋಕ್ಕಾಗಲ್ಲ. ಇಲ್ಲ ಕಿರಣ ಕಮ್ಮಿಂಗ್ ಅಂತ ಬರ್ತಾ ಇದೆ ಇಲ್ಲಿ. ಹೌದಾ? ಮತ್ತೆ ಯಾವುದೋ ಬಸ್ಸು ಫುಲ್ ಅಂತ ಹಾಕೊಂಡು ಹೋದ ಅದನ್ನ. ಸೊ ಇದಕ್ಕೆ ಗುರು ಬಸ್ಸು ಕಾಯಲ್ಲ ನಾವು. ಇಲ್ಲ ಅಪ್ಡೇಟ್ ಆಗಿಲ್ಲ, ಹೊರಟೋಯ್ತು ಅದೇ ಬಸ್ಸು. ಇದೇನು ಗುರು ಫುಲ್ ಅಂತ ಅಂದರೆ ನಿಲ್ಸೋದಲ್ವಾ? ನಮ್ಮ ಕಡೆ ಹೆಂಗಾರು ದಬಾಕೊಂಡು ಹೋಯ್ತಾರೆ. ಫುಟ್ಪಾತ್ ಮೇಲೆ ನಿಲ್ಕೊಂಡು ಹೋಗ್ತೀವಿ ನಾವು. ಫುಟ್ಪಾತ್ ಮೇಲೆ, ಟಾಪ್ ಮೇಲೆ ಎಲ್ಲ ಕಡೆ ನಿಂತ್ಕೊಂಡು ಹೋಗ್ಬೋದು. ಇವ್ರು ನಿಲ್ಸೋದೇ ಇಲ್ಲ ಅಂತಾರಲ್ಲ ಗುರು. ಅಯ್ಯೋ ದೇವ್ರೆ, ಇವಾಗ ತಿರ್ಗಾ 1 ಅವರ್ ಕಾಯ್ಬೇಕಾಶಾ. ಕಿರಣ 1061 ಅಂತ ಬರ್ತಾ ಇರೋದು. 1062 ಅಲ್ಲ, ಹೊರಟೋಗ್ಬಿಟ್ಟಿದೆ 1062 ಆ್ಯಕ್ಚುಲಿ. ಬಾ ಕುತ್ಕೋ, ದಬಾಕೋಣ. ಟೈಮ್ ವೇಸ್ಟ್ ಇಲ್ಲ. ಬಾ. ಇವಾಗ ಅದು ಫುಲ್ ಆಗಿಬಿಟ್ಟಿದ್ರೆ ಏನು ಮಾಡೋಕ್ಕಾಗಲ್ಲ. ಅದು ಫುಲ್ ಆದರೆ ಬೇರೆ ಆಪ್ಷನ್ಸ್ ನೋಡಬೇಕಷ್ಟೇ. ಬಸ್ಸಲ್ಲಿ ಹೋಗೋದಾ ಟ್ರೈನಲ್ಲಿ ಹೋಗೋದಾ ಏನು ಅಂತ. ಏನು ಮಾಡೋಣ ಈಗ? ಟ್ರೈನಲ್ಲಿ ಕೂಡ ಹೋಗ್ಬೋದು. ಇದು ಯಾವುದೋ ಒಂದು ಬಸ್ಸಿನ ಕತೆ ಆಯಿತು ಗುರು ನಮ್ಮದು. ಕಾಯ್ಕೊಂಡು ಕೂತ್ಕೊಂಡು ಇಲ್ಲಿ ಹಿಂದಿನ ಸ್ಟಾಪ್ಗೆ ಹೋಗ್ಬಿಡೋಣ. ಇಲ್ಲ ಅಂದರೆ ಒಳ್ಳೆ ಕರ್ಮ ಗುರು. ನೋಡಿ ಬಸ್ ಕಾಯ್ದರೆ ಹಿಂಗೆ ಕತೆ. ನಾವು ಪಬ್ಲಿಕ್ ಬಸ್ಸಲ್ಲಿ ಹೋಗ್ತೀವಿ ಅಂದರೆ ಖಾಲಿ ಇದೆ. ಇದು ದುಡ್ಡದ ಕೈಯಲ್ಲಿ ಇಟ್ಕೊಂಡಿದ್ಯಾ? ಬಂತು ಅಲ್ಲೇ ಇದೆ ಬಸ್ಸು. ಪರವಾಗಿಲ್ಲ ಗುರು. ಇದು ಆಗಿದ್ರೆ ಚಿನ್ನು ಲೇಟ್ ಆಗಿಬಿಟ್ಟಿರೋದು. 1.5 ಅವರಿಂದ ಕಾಯ್ತಾ ಇದ್ದೀವಿ ಬಸ್. ನಾವು ಹೋಗೋದು 2 ಅವರು, ಕಾಯ್ದಿದ್ದು 1.5 ಅವರು. ನಾವು ತಿನ್ನಕ್ಕೆ ಕೂತ್ಕೊಂಡು ಟೈಮೆಲ್ಲ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಓಡ್ಕೊಂಡು ಬಂದ್ವಿ ಗೊತ್ತಾ. ಅಷ್ಟೇ ಕೈ ಹಾಕಬೇಕು, ಇಲ್ಲ ನಿಲ್ಸಲ್ಲ. ಎಲ್ಲಿ ನಿಲ್ಸಲ್ಲೇ ಹೋಗ್ಬಿಡ್ತಾನೆ ಆಮೇಲೆ ಅಂತ. ಪರವಾಗಿಲ್ಲ, ಇಂಡಿಕೇಟರ್ ತಗೋತಾವನೆ. ಮುಂದೆ ಹೋಗಿ ನಿಲ್ಸ್ತಾವನೆ. ಇಲ್ಲಿ ನಿಲ್ಸ್ತಾವನೆ. ಅಲ್ಲಿದೆ ನೋಡು. ಅಯ್ಯೋ ಒಳ್ಳೆ ಕರ್ಮ ಗುರು ನಮ್ಮದು. ನಾವು ಟೋಟಲ್ ಹೋಗೋದು 2 ಅವರ್ ಜರ್ನಿ. ಆಲ್ಮೋಸ್ಟ್ ಒಂದು 110 ಕಿಲೋಮೀಟ್ರ್ ಇಲ್ಲ 90 ಕಿಲೋಮೀಟ್ರ್ ಏನೋ ಇದೆ. ಅದಕ್ಕೆ 41 ಸ್ಟಾಪ್ ಕಟ್ಕೊಂಡು ಹೋಗ್ತಾರೆ. ಅಂದರೆ ಇರಬರ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ಕಡೆ ಸ್ಟಾಪ್ ಕಟ್ಕೊಂಡು ಹೋಗ್ತಾರೆ. ಆದರೆ ಬಸ್ಸು ಸೇಮ್ ನಮ್ಮ KSRTC ಬಸ್ ಥರನೇ ಐತೆ. ಹಳೇ ಕಾಲದ್ದು, ಒಂದು 15 ವರ್ಷದ ಹಿಂದಿನ ಬಸ್ಸು. ನಾಸ್ಟಾಲಜಿ ಫೀಲಿಂಗ್ ಅಂತ ಹೇಳ್ತಾರಲ್ಲ, ಹಾಗಾಗಿದೆ. ಸೀಟ್ಗಳು ಹಂಗೆ ಐತೆ. ಆಮೇಲೆ ಟಿಕೆಟ್ ಏನು ಗೊತ್ತಾ, ಟಿಕೆಟ್ ಕೊಡಲಿಲ್ಲ, ಫಿಸಿಕಲ್ ಕಾಪಿ ಕೊಡಲಿಲ್ಲ. ನಾವು ಕರೆಕ್ಟಾಗಿ ಚೇಂಜ್ ಹಾಕಬೇಕು. ನಾವು ನೋಡ್ಕೊಂಡಿದ್ದೆ ಎಷ್ಟು ರೂಪಾಯಿ ಅಂತ. ಅವ್ರು ಕರೆಕ್ಟಾಗಿ ಹಾಕ್ಸ್ಕೊಂಡ್ರು. ಚೇಂಜು ಇಲ್ಲ, ತಪ್ಪಾಗಿ ಹಾಕಿದ್ರು ನೋಡ್ಕೊಳೋದು ಇಲ್ಲ. ಟಿಕೆಟ್ ಕೊಡಲಿಲ್ಲ ಅಲ್ಲ? ಟಿಕೆಟ್ ಕೊಡಲಿಲ್ಲ. ಇವಾಗ ಟಿಕೆಟ್ ಚೆಕಿಂಗ್ ಅವ್ರು ಬಂದರೆ ಅದು ಗೊತ್ತಿಲ್ಲ, ಇದೆಷ್ಟು ಲಿಂಕ್ ಆಗುತ್ತೋ ಅಲ್ವಾ. ಅಲ್ಲಿ ಮುಂದ್ಗಡೆ ಕೆಂಪು ಕಲರ್ ಇದೆಯಲ್ಲ, ಅವೆಲ್ಲ ಬಂದ್ಬಿಟ್ಟು ವಯಸ್ಸಾದವ್ರಿಗೆ ಸೀಟು. ಹಿಂದೆ ಇದು ಬ್ಲೂ ಕಲರ್ ಸೀಟ್ಸ್ ಎಲ್ಲ, ನೀಲಿ ಕಲರ್ ಸೀಟ್ಸ್ ಎಲ್ಲ ನಮಗೆ, ಅಂದರೆ ವಯಸ್ಸಾಗಿಲ್ದಿರೋರಿಗೆ. ಅದು ಪ್ರಯಾರಿಟಿ ಸೀಟ್ಸ್ ಅಂತಾರಲ್ಲಿ ಮುಂದೆ ಇರೋದು. ನಾವು ಹಳೇ ಕಾಲದ ಬಸ್ಸು ಅಂತ ಹೇಳ್ತಾ ಇದ್ದೀವಿ. ನನ್ನ ಪ್ರಕಾರ ಈ ಬಸ್ಸೊಂದು 15-20 ವರ್ಷದ ಹಿಂದೆ ಇರಬೇಕು. ಆದರೆ ಒಳಗಡೆ ಫುಲ್ಲು ಮಾಡಿಫೈ ಮಾಡೋರೆ. ತೋರಿಸ್ತೀನಿ ನೋಡಿ. ಇಲ್ಲಿ
ನೋಡಿ ಕ್ಯಾಮ್ರಾ ಇದೆ, ಬ್ಯಾಕ್ ಒಂದು ಕ್ಯಾಮ್ರಾ ಮತ್ತು ಫ್ರಂಟ್ ಒಂದು ಕ್ಯಾಮ್ರಾ ಹಾಕಿದ್ದಾರೆ. ಏನು AC ಇದೆ. ಆಮೇಲೆ ಸ್ಟಾಪ್ ಹೊಡಿಬೇಕು ಅಂದರೆ ಬಟನ್ ಹೊಡಿಬೇಕು, ನಿಲ್ಲಿಸ್ಬೇಕು ಅಂದರೆ. ಎಮರ್ಜೆನ್ಸಿ ಬಟನ್ ಅನಿಸುತ್ತೆ ಅದು. ಎಮರ್ಜೆನ್ಸಿ ಬಟನ್ನು ಇದೆ, ಫೈರ್ ಎಕ್ಸಿಟ್ ಇದೆ, ಎಮರ್ಜೆನ್ಸಿ ಎಕ್ಸಿಟ್ ಇದೆ. ಇಲ್ಲ ಬಟನ್ ಸ್ಟಾಪ್ ಹೊಡಿಬೇಕಾದ್ರೆ ಸ್ಟಾಪ್ ಬಟನ್ ಇದು ವರ್ಕ್ ಆಗುತ್ತೋ ಗೊತ್ತಲ್ವಾ. ಆಮೇಲೆ ಬಸ್ಸಲ್ಲಿ ಏನು ತಿನ್ನಬಾರ್ದು, ಏನು ಕುಡಿಬಾರ್ದು, ಆಮೇಲೆ ಮಾಸ್ಕ್ ಹಾಕ್ಕೊಂಡಿರ್ಬೇಕು ಅಂತ ಹಾಕ್ಕೊಂಡವ್ರೆ. ಸೊ ಹಳೇ ಕಾಲದ ಬಸ್ ಆದರೂ ಎಲ್ಲ ಮಾಡಿಫೈ ಮಾಡೋರೆ ಲೋಕಲ್ಗೆ. ಅದೇ ಫುಲ್ ತಳ್ಕೊಂಬಳಕ ಡಗ 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 ಅಂತ ಐತೆ. ಕೂಲಿಂಗ್ ಎಲ್ಲ ಇದೆಯಮ್ಮ ಒಂಥರ. ಇದು AC ಇದೆ, ಅದು ಇಂಪೋರ್ಟ್ ಸಕ್ಕತ್ತಾಗಿದೆ. AC ಬರ್ತಾ ಇದೆಯಾ? ಬರ್ತಾ ಇದೆ. ಇದು ಬರ್ತಾ ಇದೆ, ಪರವಾಗಿಲ್ಲ. ನಮ್ಮ KSRTC ಬಸ್ಸಲ್ಲಿ AC ಇಲ್ಲ ಅಂತ ಅನಿಸುತ್ತೆ. ಬರೀ ರಾಜಹಂಸ ಓಲ್ವೋ ಬಸ್ಸಲ್ಲಿ ಮಾತ್ರ AC ಇದೆಯಲ್ಲಪ್ಪ. ಕೆಂಪು ಕಲರ್ KSRTC ಇದೆಯಾ? ಓಪನ್ ತಗೊಂಡ್ರೆ ಗ್ಲಾಸ್ ಓಪನ್ ಮಾಡ್ರೆ ಅದೇ AC ಅಲ್ವಾ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ಊರುಗಳು ಕರ್ಕೊಂಡು ಹೋಗ್ತಾಯಿದ್ರು. ನಮ್ಮೂರು ಬಂದ್ಬಿಟ್ಟು ತುರುವೇಕೆರೆ ಮತ್ತು ಚನ್ನರಾಯಪಟ್ಟಣಕ್ಕೆ ಇಂಥ ಕೆಂಪು ಕಲರ್ ಬಸ್ಸಲ್ಲೇ ಹೋಗ್ತಿದ್ದು. ನಮ್ಮ ಅಜ್ಜಿ ಕರ್ಕೊಂಡು ಹೋಗ್ತಾರೆ. ಯಾವಾಗಲೂ ಏನು ಮಾಡ್ತಾರೆ ಗೊತ್ತಾ, 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಆಗಿದ್ದಾಗ ಆಫ್ ಟಿಕೆಟ್ ಅಲ್ಲ ನಮಗೆ. ಕುಳ್ಳಿ ಥರ ಕುತ್ಕೋ ಆಫ್ ಟಿಕೆಟ್ ಕೊಡ್ತೀವಿ ಅಂತ ಬಿಟ್ಟು, ಇಲ್ಲ ನಾನು 6th ಸ್ಟ್ಯಾಂಡರ್ಡ್ ಅಂತ ಹೇಳ್ತಿದ್ದೆ, ಬೈಸ್ಕೊತಿದ್ದೆ ನಮ್ಮ ಅಜ್ಜಿ ಕೈಲಿ. ಇವಾಗೇನಪ್ಪ ಹೆಣ್ಮಕ್ಳಿಗೆಲ್ಲ ಫ್ರೀ ಕರ್ನಾಟಕದಲ್ಲಿ, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಬೇಡ, ಯಾಕಮ್ಮ ಬೇಕು ಹೆಣ್ಮಕ್ಳಿಗೆ ಫ್ರೀ? ಬೇಡ. ಟಿಕೆಟ್ ಎಷ್ಟು ಗೊತ್ತಾ? $85 ತೈವಾನೀಸ್ $2 ಅವರ್ಗೆ. $85 ಅಂದರೆ ಆಲ್ಮೋಸ್ಟು $280 100 ಕಿಲೋಮೀಟ್ರು 2 ಅವರ್ ಹೋಗೋದು. ಪರವಾಗಿಲ್ಲ. ನನ್ನ ಪ್ರಕಾರ ಇವಾಗಿನ ರೇಟಿಗೆ ಕಮ್ಮಿನೇ. ನಮ್ಮ ಬೆಂಗಳೂರಲ್ಲಿ ಈಗ ಹಾಸನಕ್ಕೆಲ್ಲ ಹೋಗ್ಬೇಕಂದ್ರೆ ಎಷ್ಟು ₹1000 ಆಗ್ಬಿಟ್ಟಿರ್ಬೇಕು ರಾಜಹಂಸಲ್ಲೆಲ್ಲ. ಕಂಫರ್ಟಬಲ್ ಆಗಿದೆ, ಸೀಟ್ಸು ಕೂಡ ಚೆನ್ನಾಗಿದೆ. ಚಿನ್ನು ಹಳೆ ಕಾಲದ ಸೀಟ್ ಕಂಫರ್ಟಬಲ್ ಆಗಿದೆಯಂತೆ. ಕುಷನ್ ಇದೆ ಕಿರಣ, ಕುಷನ್ ಇದೆ. ಬನ್ನಿ ಇವಾಗ ಈ ಕೆಂಪು ಕಲರ್ ಅಲ್ಲ, ಇದು ನೀಲಿ ಕಲರ್ ಬಸ್ಸಲ್ಲಿ, ತೈವಾನೀಸ್ ಬಸ್ಸಲ್ಲಿ, ನೀಲಿ ಕಲರ್ ಬಸ್ಸಲ್ಲಿ ನಮ್ಮ ಪಯಣ ಸಾಗುತ್ತಾನೇ ಇದೆ ಬೆಳಗ್ಗೆಯಿಂದ. ಆಲ್ಮೋಸ್ಟ್ ಒಂದು 1 ಅವರ್ ಬಂದ್ವಿ. ಕಂಪ್ಲೀಟ್ ಔಟ್ಸ್ಕರ್ಟ್ಸ್ ಬಂದ್ಬಿಟ್ಟಿದ್ವಿ. ಯಾವುದೋ ಕಾಡು ಥರ ಹೇಗಿದೆ ಗೊತ್ತಾ? ತೋರಿಸಿ ನೋಡಿ, ಹೈವೇಲಿ ಹೋಗ್ತಾ ಇದೆ ಬಸ್ಸು. ಆ್ಯಕ್ಚುಲಿ ಒಂದು ಸ್ವಲ್ಪ ಮಾತ್ರ ತೈಪೈ ಸಿಟಿ, ಆಮೇಲೆ ಕಾಡು ಬಂದಿದೆ ಒಂದು ಚಿಕ್ಕ ಸಿಟಿ. ನೋಡಿ ಆ ಕಡೆ ಕಾಣಿಸ್ತಾ ಇದೆ ನಿಮಗೆ, ಕಾಡು ಫುಲ್ಲು ಬೆಟ್ಟ ಗುಡ್ಡ, ಮಧ್ಯದಲ್ಲಿ ಚಿಕ್ಕ ಹಳ್ಳಿಗಳು, ಅದೇ ದೊಡ್ಡ ಬಿಲ್ಡಿಂಗ್ಗಳವೆ. ಅಂದರೆ ಹೈವೇಲಿ ಹೋಗ್ತಾ ಇದೀವಿ ನಾವೀಗ. ಸ್ಪೀಡ್ ಲಿಮಿಟ್ ತುಂಬ ಕಮ್ಮಿ ಇರೋದು, 60 ಕಿಲೋಮೀಟ್ರ್ ಅಷ್ಟೇ ಸ್ಪೀಡ್ ಲಿಮಿಟ್ಟು, ಅದರಲ್ಲೇ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಇವರು ತೈವಾನ್ ಅವರು ತುಂಬ ಪರಿಸರಕ್ಕೆ ಬೆಲೆ ಕೊಡ್ತಾರೆ. ಅದಕ್ಕೆ ಟನಲ್ಗಳು ಮಾಡಿಲ್ಲ, ಎಲ್ಲ ಕಡೆ ಬ್ರಿಡ್ಜ್ಗಳು ಮಾಡಿಬಿಟ್ಟಿದ್ದಾರೆ. ಒಳ್ಳೆ ವ್ಯವಸಾಯನೂ ಮಾಡೋರು, ವೈನ್ ಗೀನೆಲ್ಲ ಚೆನ್ನಾಗಿ ಬೆಳೆದವ್ರೆ. ನೋಡಿ ಟೌನ್ ಒಳಗೆ ಹೋಗ್ತಾ ಇದ್ದೀವಿ ಈಗ. ಬಿಲ್ಡಿಂಗ್ಗಳೆಲ್ಲ ನೋಡಿ ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ, ಅದು ಹಳೇ ಕಾಲದ ಬಿಲ್ಡಿಂಗ್ ಥರ ಕಾಣಿಸ್ತಾ ಇಲ್ಲ. ಇಲ್ಲಿ ಗೊತ್ತಾಗುತ್ತೆ ನೋಡಿ ನಿಮಗೆ, ಅಲ್ಲಿ ಬಿಲ್ಡಿಂಗ್ಗಳು ಕಾಣಿಸ್ತಾವೆ, ದೊಡ್ಡದು ಬಿಲ್ಡಿಂಗ್ಗಳು. ಈ ಕಡೆನೂ ನೋಡಿ ಹೇಗಿದೆ, ಅಲ್ಲಿ ಮುಂದ್ಗಡೆನೂ ನೋಡಿ ಬಿಲ್ಡಿಂಗ್ಗಳು. ನನ್ನ ಪ್ರಕಾರ ಯಾವುದೋ World War I, World War II ಬಿಲ್ಡಿಂಗ್ಗಳವೆ. ಮೋಸ್ಟ್ಲಿ ಇದು ಚೈನೀಸ್ ಆಮೇಲೆ ಮತ್ತು ಜಪಾನಲ್ಲಿ ವಾರ ಆದಾಗ ಫುಲ್ಲು ಹಾಳಾಗ್ಬಿಟ್ಟಿರಬೇಕು ಬಿಲ್ಡಿಂಗ್ಗಳು. ಅದಕ್ಕೆ ತೈಪಾಯ್ ಸ್ವಲ್ಪ ಬಿಟ್ವಿ, ಆಮೇಲೆ ಫುಲ್ ಹಿಂಗೆ ಇರೋದು. ಮತ್ತು ಇಂಡಸ್ಟ್ರಿಯಲ್ ಏರಿಯಾ ಅನ್ನಿಸ್ತಾ ಇದೆ. ಮೇ ಬಿ ಏನೋ ಜಪಾನೀಸ್ ಅವ್ರು ಏನೋ ಇಂಡಸ್ಟ್ರಿಯಲ್ ಏರಿಯಾ ಕಟ್ಕೊಂಡಿದ್ರು ಅನಿಸುತ್ತೆ, ಅಲ್ಲಿ ಹಾಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಮತ್ತು ಇಲ್ಲಿ ಉಳ್ಕೊಂಡಿರೋದು ಅದೇ ಬಿಲ್ಡಿಂಗ್ನ ಇನ್ನೂ ಯೂಸ್ ಮಾಡ್ತಾರೆ ಅನಿಸ್ತಾ ಇದೆ ನನಗೇನೋ. ಅಪಾರ್ಟ್ಮೆಂಟ್ ಥರ ಐತೆ ಅಷ್ಟೇ ಅದು. ಅಪಾರ್ಟ್ಮೆಂಟ್ಗಳು ಜನಗಳು ಇನ್ನೂ ವಾಸಿಸ್ತಾರಂಗಿದೆ ನನಗೆ. ಅಂತೂ ಇಂತೂ ನಮ್ಮ ಡೆಸ್ಟಿನೇಷನ್ ಬಂತು. 2 ಅವರ್ ಅಂದ್ಕೊಂಡಿದ್ವಿ, ಆದರೆ 2.25 ಗಂಟೆ ತೊಗೊಂಡ್ರು. ಫುಲ್ಲು ಘಾಟ್ ಸೆಕ್ಷನ್ ಮೇಲೆ ಹೋಗ್ತಾ ಇದೀವಿ ನಾವೀಗ. ಅದು ಬೆಟ್ಟದ ಮೇಲೆ ಮನೆಗಳು ಏನು ಸಖತ್ತಾಗಿ ಕಾಣಿಸ್ತದೆ ಗೊತ್ತಾ ಬಸ್ಸಿಂದ. ಆಗಿ ತಿರುಗಿಸು ಕಿರಣ, ಇದು ಅಬ್ಸರ್ವ್ ಮಾಡಿದೆ ಬಸ್ಸಲ್ಲಿ. ಇಲ್ಲಿ ಹಿಡ್ಕೊಂಡು ಜಾಗನೇ ಇಲ್ಲ, ಎಲ್ಲರೂ ಕೂತ್ಕೋಬೇಕು. ಅದಕ್ಕೆ ಅವಾಗಲೇ ನಮಗೆ ಫಸ್ಟ್ ಟೈಮಲ್ಲಿ ಬಸ್ ಫುಲ್ ಅಂತ ಬಂದಿದ್ದು ಅಲ್ವಾ. ಹೋಗ್ತಾ ಇದೀವಿ ಮೇಲ್ಗಡೆ, ಫುಲ್ಲು ಘಾಟ್ ಸೆಕ್ಷನ್ ಗುರು. ಅಲ್ಲಿ ಕೆಳಗಡೆ ಇದು ಏನಪ್ಪ ಸಮುದ್ರ, ಅಲ್ಲಿ ನೋಡಿ ಕಾಣಿಸ್ತಾ ಇದೆ ಸಮುದ್ರ, ಅದು ಫುಲ್ಲು. ತೈವಾನಿನ ಜಿಫುನ್ ಹಳ್ಳಿಗೆ ಸ್ವಾಗತ ಸುಸ್ವಾಗತ. ಇದು ಬಂದು ಫೇಮಸ್ ಕೋಸ್ಟಲ್ ಹಳ್ಳಿ. ಬನ್ನಿ ತಿರುಗಾಡ್ಕೊಂಡು ನಿಮಗೂ ತೋರಿಸ್ಕೊಂಡು ಬರ್ತೀವಿ.
ಹಳ್ಳಿ ಬಂದ್ಬಿಟ್ಟು ಎಲ್ಲ ಸ್ಟ್ರೀಟ್ ಫುಡ್ಗೆ ಮತ್ತು ಚಿಕ್ಕ ಚಿಕ್ಕ ಅವರ ತೈವಾನೀಸ್ ಟ್ರೆಡಿಷನಲ್ ಫುಡ್ಗೆ ಸಖತ್ ಫೇಮಸ್ಸು. ತೈವಾನಿನ ಮೂಲೆಯಿಂದ ಜನಗಳು ಈ ಹಳ್ಳಿಗೆ ತಿನ್ನಕ್ಕೆ ಅಂತಲೇ ಬರ್ತಾರೆ. ಓ ಹೇಳಿ ಅಷ್ಟೇ, ಇದು ಕಾಫಿನಾ? ಕಾಫಿ ಬ್ರ್ಯೂ ಮಾಡ್ತಾ ಇರೋದು ಕಿರಣ್. ಕೋಲ್ಡ್ ಕಾಫಿ ಬ್ರ್ಯೂ ಆಗ್ತಾ ಇದೆ, ಬೇಕಂತ ತೊಗೊಂಡು ಕುಡಿಬೋದು. ಏನು ಗೊತ್ತಾ, ಬನ್ನಿ ತೋರಿಸ್ತೀನಿ ನನಗೆ ಕರ್ಕೊಂಡೋಗಿ. ನೋಡಿ ಹಿಂಗೆ ವ್ಯೂ ಇದೆ, ಅಂಗಡಿಗಳು ಎಲ್ಲ ಅಂಗಡಿಗಳಿಗೂ ಹಿಂಗೆ ವ್ಯೂ ಇದೆ. ನಾವು ಸ್ವೀಟು ಚಾಕ್ಲೇಟು ಐಸ್ ಕ್ರೀಮ್ ಏನಾದ್ರು ತೊಗೊಂಬಂದು ಇಲ್ಲಿ ವ್ಯೂ ನೋಡಿಕೊಂಡು ಆರಾಮಾಗಿ ಕೂತ್ಕೊಂಡು ಐಸ್ ಕ್ರೀಮು ಇಲ್ಲ ಸ್ವೀಟು ತಿನ್ಬೋದು. ಬೆಟ್ಟದ ಮೇಲಿದೆ ಗುರು, ನೋಡಿ ಇಲ್ಲಿ ಮನೆಗಳು ಹೆಂಗವೆ. ಓಹೋ ಹಳೆ ಕಾಲದ ಮನೆಗಳು ಗುರು. ಇದು ಯಾಕೆ ಮನೆಗಳು ಕ್ಲೀನ್ ಮಾಡೋರೋ ಏನೋ ಗೊತ್ತಿಲ್ಲ ಗುರು. 1895 1945 ತನಕ ಹೆಂಗಿದೆಯಲ್ಲ 2025 ತನಕ ಹಾಗೆ ಇದೆ ಇಲ್ಲಿ. ನೋಡಿ ಇಲ್ಲಿ ತೋರಿಸ್ತೀನಿ ಮನೆಗಳು ಹೆಂಗವೆ ಅಂತ. ನಾನು ಅವಾಗಿಂದ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನಿಮಗೆ ಬಸ್ಸಲ್ಲಿ. ಇಲ್ಲಿಂದ ಕಾಣಿಸುತ್ತೆ ನೋಡಿ. ಇವರು ಮನೆಗಳು ನನ್ನ ಪ್ರಕಾರ ಕ್ಲೀನೇ ಮಾಡಿಲ್ಲ ಅನಿಸುತ್ತೆ. ಕ್ಲೀನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತವೆ ಗುರು. ಪಾಚಿ ಎದ್ಬಿಟ್ಟವೆ ಮನೆಗಳೆಲ್ಲ. ಇವರು ಹಳೆ ಕಾಲದಲ್ಲಿ ಇನ್ಫಾರ್ಮೇಷನ್ ಪಾಸ್ ಮಾಡ್ತಿದ್ರಲ್ಲ, ಈ ಥರದ್ರಲ್ಲೇ ಪಾಸ್ ಮಾಡ್ತಿದ್ವಿ ಇನ್ಫಾರ್ಮೇಷನ್ನ. ಇವ್ರದ್ದು ಪೆನ್ಗಳು ನೋಡಿ, ಕೆಲಿಗ್ರಫಿ ಬರೆಯೋಕ್ಕೆ, ಪೇಂಟಿಂಗ್ ಥರ. ಆ್ಯಕ್ಚುಲಿ ನಾವು ತೈಪಾಯಿ ಸಿಟಿಲಿದ್ವಲ್ಲ, ಅಲ್ಲೇ ಒಂಥರ ವೈಬ್ ಬೇರೆ, ಜನಗಳು ಬೇರೆ. ಇಲ್ಲಿ ಸಿಟಿಲಿ ಒಂಥರ ವೈಬ್ ಬೇರೆ, ಜನಗಳು ಎಲ್ಲ ನೋಡಿದ ತಕ್ಷಣ ನಗ್ತಾ ಇದ್ದಾರೆ. ಇದೇ ಇಷ್ಟ ಆಗ್ತಿದೆ ನನಗೆ ಆ್ಯಕ್ಚುಲಿ. ಒಂಥರ ಡಿಫ್ರೆಂಟ್, ಅಂಗಡಿಗಳು ಡಿಫ್ರೆಂಟ್ ಇದೆ ಮತ್ತು ವೈಬು ಡಿಫ್ರೆಂಟ್ ಇದೆ, ಜನಗಳು ಒಂಥರ ಡಿಫ್ರೆಂಟ್ ಆಗವ್ರೆ. ಏನು ಎಲ್ಲ ಹೋಟೆಲಲ್ಲೂ ಇಷ್ಟೊಂದು ಜನ ತುಂಬವ್ರೆ. ನಾನು ಹೇಳಿದ್ನಲ್ಲ, ತೈವಾನಿಂದ ಎಲ್ಲೆಲ್ಲೆಲ್ಲೋ ಮೂಲೆಯಿಂದ ಹುಡ್ಕೊಂಬರ್ತಾರೆ ಇಲ್ಲಿ ಬರೀ ತಿನ್ನಕ್ಕೆ ಅಂತಲೇ ಬರ್ತಾರೆ. ಹೌದು, ತಿನ್ನಕ್ಕೆ ಅಂತಲೇ ಬರ್ತಾರಂತೆ ಹಳ್ಳಿಗೆ. ನಾನು ನಿಮಗೆ ಸ್ಮೆಲ್ಲು ನಿಮಗೆ ಕುಡಿಸ್ಬೋದಾಗಿತ್ತು, ಕುಡ್ಸೋಕ್ಕಾಗ್ತಾಯಿಲ್ಲ. ಏನು ಸಕ್ಕದಾಗಿ ಬರ್ತಾಯಿದೆ ಗೊತ್ತಾ ಸ್ಮೆಲ್ಲು. ನಾನು ತೈವಾನಲ್ಲಿ ಈ ಥರ ಒಳ್ಳೆ ಸುಗಂಧ ಬರ್ತದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲಿ ನೂಡಲ್ಸ್ ಇದು ನೂಡಲ್ಸ್ ಈ ಥರ. ಹಲೋ, ನೂಡಲ್ಸ್ ಈ ಥರ ಬಿಸಿ ಬಿಸಿಲಿ ಹಾಕ್ಬಿಟ್ಟು ಮಾಡೋದು. ಇವರು ಫ್ರೈ ಮಾಡೋಲ್ಲ, ಬಿಸಿ ನೀರಲ್ಲಿ ಸೂಪಲ್ಲಿ ಇದು ಮಾಡೋದು ನೂಡಲ್ಸ್ನ. ಇವ್ರು ಎಷ್ಟೊತ್ತಿದ್ರು ಸಣ್ಣಗಿರ್ತಾರೆ ಗೊತ್ತಾ ಕಿರಣ. ಇದಕ್ಕೆ ಡಯಟ್ ಬ್ಯಾಲೆನ್ಸ್ಡ್ ಮೀಲ್. ಓಕೆ, ಹಾಕ್ಬಿಟ್ಟು ಆಮೇಲೆ ಸಾಸ್ ಹಾಕ್ತಾರೆ. ಆಮೇಲೆ ಹೆಂಗಿರೋದು ಬೀನ್ಸ್ ಥರದ್ದೇನೋ ಹಾಕೋದು. ಆಮೇಲೆ ಅದಕ್ಕೆ ಮಾಂಸ ಹಾಕ್ಬಿಟ್ಟು ಕೊಡೋದು. ಓ ಸೂಪರ್ ಆಗಿದೆ. ಅಷ್ಟೇ ತಿನ್ನೋಣ. ಕಮ್ಮಿ ಇದೆ ನೋಡಿಲಿ ಅಷ್ಟೇ ಒಂದು ತಿನ್ನೋಣ. ತಿನ್ಬೋದು, ಎಲ್ಲ ತಿನ್ನೋಡು ಚಿನ್ನ. ಏನೇನೋ ಇದೆ ಗುರು. ವಾಟ್ ಇಸ್ ದಿಸ್? ಫಿಶ್ ಬಾಲ್. ಮೇಬಿ ಲೇಟ್. ಪಾಪ ಅವರೇ ಹೇಳಿದ್ರು ನಮ್ಗೆ ಯಾವುದು ಅಂತ, ಡ್ರೈಡ್ ನೂಡಲ್ಸ್ ಅಂತ. ಹೊರಗಡೆ ಕೂತ್ಕೊಳ್ತೀವಿ, ತಿಂತೀವಿ, ಜಾಗ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ತುಂಬವರೇ ಜನಗಳು. ಇವರು ಜನಗಳು ಪುಟಾಣಿ ಇರ್ತಾರಲ್ವ, ಚೇರ್ಗಳು ಪುಟಾಣಿ ಇರ್ತಾರೆ. ಹೆಂಗೆ ಕೂರ್ತಾರೆ ಗೊತ್ತಾ ನಮಗಿಲ್ಲಿ, ಲಿಟ್ರಲಿ ತೋರಿಸ್ತೀವಿ ನೋಡಿ. ಇಲ್ಲೇ ಜನಗಳು ಓಡಾಡ್ತಾರೆ ರೋಡಲ್ಲಿ, ಫುಟ್ಪಾತಲ್ಲಿ. ನಮ್ಮನ್ನು ಇಲ್ಲೇ ಕೂರಿಸ್ಬಿಟ್ಟವ್ರೆ. ಚೆನ್ನಾಗಿದೆ ಒಂಥರ ವೈಬೇ ಡಿಫ್ರೆಂಟ್. ಅದು ಕ್ಲೀನ್ ಇದೆ, ಹೈಜೀನ್ ಇದೆ. 50 ರೂಪಾಯಿ ನೂಡಲ್ಸ್ ಎಷ್ಟು ಕಮ್ಮಿ ಗೊತ್ತಾ. 50 ರೂಪಾಯಿನಲ್ಲ, 80 ರೂಪಾಯಿ ಈ ದಿನ ಕರೆನ್ಸಿಯಲ್ಲಿ 80 ರೂಪಾಯಿ ಅಷ್ಟೇ. ಆಮೇಲೆ ಕಮ್ಮಿ ಕ್ವಾಂಟಿಟಿ ಅಲ್ವಾ, ಏನು ಬೇಕಾದ್ರೂ ತಿನ್ಕೊಂಡು ಹೋಗ್ಬೋದು ಆರಾಮಾಗಿ. ಆಶಾ ಆವಾಗಿದೆ ನನಗೆ, ಹೊಟ್ಟೆ ತುಂಬಿದೆ, ತಿನ್ನಲ್ಲ ಅಂತವಳೆ, ತಿಂತಾಳೆ. ಟ್ರೈ ಅಷ್ಟೇ ನೋಡೇ ಬೇಡ. ಓಕೆ, ಕೇಳಿದ್ರೆ ಮಿಕ್ಸ್ ಮಾಡ್ಕೊಬೇಕು ಇದನ್ನ. ಓಕೆ, ಮಿಕ್ಸ್ ಮಾಡಿಕೊಂಡು ಫ್ರೈಡ್ ನೂಡಲ್ಸ್ ವೆಜಿಟೇಬಲ್. ಇದು ಫುಲ್ ವೆಜಿಟೇರಿಯನ್ ಇದೆ, ಏನು ಮಾಂಸ ಇಲ್ಲ ಒಳಗಡೆ. ಬಿಸಿನಾ? ಇನ್ನೇನು ಇವತ್ತು ಸುಟ್ಟೋಯ್ತಾ? ಚೆನ್ನಾಗಿದೆಯಾ? ಸಕಾಲಾಗಿದೆ. 70 ರೂಪಾಯಿ. ಸೀರಿಯಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಕಾಲಾಗಿದೆ. ಬೆಟ್ಟದ ಮೇಲೆ ಹಳ್ಳಿ ಅಲ್ವಾ, ಬೆಟ್ಟ ಹತ್ತಲೇಬೇಕು ನಾವು ಫುಲ್ ಹಳ್ಳಿ ನೋಡೋಕ್ಕೆ. ಆದರೆ ಈ ಥರ ನಾರೋ ಸುಟ್ಕೊಂಡು ಹಿಂಗೆ ತಿರ್ಕು ಅಲ್ವಾ. ಯಾವುದೋ ಅರಬ್ ಕಂಟ್ರಿಲಿ ಇದ್ದಂಗೆ ಆಗ್ತೈತೆ ಮಾರ್ಕೆಟ್ಗಳಲ್ಲಿ. ಅದೇ ಕ್ಲೀನ್ ಆಗಿದೆ ಇಲ್ಲಿ. ಹೌದು. ಇದು ಮಾತ್ರ ಅಲ್ಲ, ಚೈನೀಸ್ ಸಿಂಬಲ್ ಎತ್ತು ತೋರಿಸ್ಬಿಡ್ತಾರ. ಇದು ರೆಡ್ ಕಲರ್ ಲ್ಯಾಂಪು. ಇವರೆಲ್ಲ ದೇವಸ್ಥಾನಗಳಲ್ಲೂ ಹಾಕಿರ್ತಾರಲ್ಲ ಇದನ್ನೆಲ್ಲ. ಕಿರಣ್, ನೀನು ಅರಬ್ ಕಂಟ್ರಿ ಅಂದ, ಹಂಗೆ ಅಂತಿದ್ದಂಗೆ ಅರಬ್ ಕಂಟ್ರಿ ಇರುತ್ತಲ್ಲ, ಅವ್ರ ಸ್ವೀಟ್ಗಳು, ಈ ಥರ ಸ್ವೀಟ್ಗಳು ಇಲ್ಲಿ ಸಿಗುತ್ತೆ ನೋಡು. ಪೀನಟ್ ಜಾಸ್ತಿ ಯೂಸ್ ಮಾಡ್ತಾರೆ ಇವರು, ಕಡಲೆ ಬೀಜ. ಬ್ಯೂಟಿಫುಲ್ ಆಗೈತೆ ಇವರು. ಹೋಗ್ತಾನೆ ಇರ್ತೀವಿ. ಹಿಂಗೆ ಹೋದ್ರೆ ಯಾವುದೋ ಮನೆಗೆ ಹೋಗ್ಬಿಡ್ತೀವಿ ಅನ್ಸುತ್ತೆ. ಫಸ್ಟ್ ಇಲ್ಲಿ ನೋಡ್ತೀರ ಕಿರಣ, ಇಲ್ಲಿ ಡ್ರೈಡ್ ಫಿಶಸ್. ಹೌದಾ? ಡ್ರೈಡ್ ಫಿಶ್ ಇದು. ವಾಸನೆ ಬರ್ತಲ್ಲ ನಿನಗೆ? ಓಕೆ. ನಮ್ಮ ಕಡೆ ನಾವು ಚಿಪ್ಸ್ ನ ಟ್ರೈ ಮಾಡ್ತೀವಲ್ವಾ, ಇಲ್ಲಿ ಮೀನು ಸಿಗಡಿ ಮೀನು ಅಂತ ನಮ್ಮ ಕಡೆ ಗೊತ್ತಾ. ತಗೋ ಟೇಸ್ಟ್ ಮಾಡು ನೀವು. ಹೌದು, ಡ್ರೈ ಚೆನ್ನಾಗಿದೆ ಆ್ಯಕ್ಚುಲಿ.
ಎಲ್ಲ ತರ ಡ್ರೈ ಫಿಶಸ್ ನ ಇಲ್ಲಿ ಮಾರ್ತಾರೆ. ಹೇಳಿ ಕೇಳಿ ಕೋಸ್ಟಲ್ ಟೌನ್ ಕಿರಣ್ ಇದು. ಬಾರ್ಬಿಕ್ಯೂ ಅಂತೆ, ಬಾರ್ಬಿಕ್ಯೂ ಮಾಡಿರೋದಂತೆ. ಏನು ಅಂತಾನೆ ಗೊತ್ತಾಯ್ತಲ್ಲ, ಆದರೆ ನಿಜವೂ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಸ್ವೀಟು ಅಲ್ಲ, ಸ್ವೀಟು ಇಲ್ಲ, ಖಾರನೂ ಅಲ್ಲ. ಥ್ಯಾಂಕ್ ಯು. ಕಿರಣ ಏನು ಹೋಗ್ತಾ ಇದೆಯಾ, ತಿಂತಾ ಇದೆಯಾ? ಏನೇನೋ ಕೊಡ್ತಾವ್ರೆ ಗುರು, ಅವ್ರೆ ಚೆನ್ನಾಗಿದೆ ತಿನ್ನಕ್ಕೆ. ಸೀಗಡಿ ಮಿಂಚಿನು ಸಿಗಡಿ ಮೀನ ಒಣಗಿಸ್ಬಿಟ್ಟು ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಸ್ವೀಟ್ ಥರ ಬಂದ್ಬಿಟ್ಟಿದೆ, ಖಾರ ಜಾಸ್ತಿ ಇಲ್ಲ. ಆದರೆ ಪೀನಟ್ ಐಸ್ ಕ್ರೀಮ್ ರೋಲು. ಪೀನಟ್ ಐಸ್ ಕ್ರೀಮ್ ರೋಲ್. ಓಕೆ, ಒನ್. ಎಸ್. ಎಸ್, ವಿತ್ ಕೊರಿಯಾಂಡರ್. ಐಸ್ ಕ್ರೀಮ್ ಕೊರಿಯಾಂಡರ್ ಹಾಕ್ತಾರಾ ಗುರು? ಹಾಕ್ತಾವ್ರಿ ಇವರು ಗುರು. ಐಸ್ ಕ್ರೀಮು, ಅದಕ್ಕೆ ರೋಲು, ಕೊರಿಯಾಂಡ್ರು, ಕೊತ್ತಂಬರಿ ಸೊಪ್ಪು ಹಾಕಿದ್ರು. ಥ್ಯಾಂಕ್ ಯು. ತಿನ್ನೋಣ. ಎಷ್ಟಿದು? 50. Yeah, it's fine. Yeah, it's fine. Yes, cut it off, please. Yes. Thank you. Thank you. Thank you. ಮುಡ್ಸ್ಕೊಂಡಿದ್ದಲ್ಲ, ಅಲ್ಲ ಚೇಂಜ್. Thank you. ಹಾಂ, ಚೂರು ಕವರ್ ಸಮೇತ ತಿನ್ನೋದಾ? ನಾನು ಒಳ್ಳೆ ಕೆಲಸ ಮಾಡಿದೆ, ಊಟ ತಿಂದಲೇ ಬಂದಿದ್ದು. ಊಟ ತಿಂದಿದ್ರೆ ಆಶಿನ ಥರ ಆಶಾ ಬಿಡಿ, ಹೊಟ್ಟೆ ಹಸ್ದಿಲ್ಲ ಅಂದರೂ ತಿಂತಾನೆ, ಹೊಟ್ಟೆ ತುಂಬಿದ್ರು ತಿಂತಾ ಇರ್ತಾಳೆ. ಚಲೋ ಬಿರಿಯಾನಿ ಕಡಲೆ ಬೀಜ ಹಾಕ್ದಂಗೆ ಐಸ್ ಕ್ರೀಮಿಗೆ ಕೊರಿಯಾಂಡರ್ ಲೀಫ್ ಹಾಕ್ಕೊಟ್ರು. ಏನಾಯ್ತಾ? ಏನಿದೆ ಎಕ್ಸ್ಪ್ರೆಷನ್ಸು? ಚೆನ್ನಾಗಿದೆ, ಚೆನ್ನಾಗಿಲ್ವೋ? ಏನೋ ಒಂಥರ ಐತೆ. ಕೋಲ್ಡಾ? ಕೋಲ್ಡು. ಆ್ಯಕ್ಚುಲಿ ಇದು ಕೊತ್ತಂಬರಿ ಸೊಪ್ಪು ಹಾಕಿರೋದಕ್ಕೆ ಒಂಥರ ಸ್ಮೆಲ್ ಬರ್ತಾ ಇದೆ ಗೊತ್ತಾ, ಚೆನ್ನಾಗಿ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಯಾವ್ದಾರ ಮಾರ್ಕೆಟ್ಗೆ ಹೋದರೆ ಎಲ್ಲ ಒಂದೇ ಥರ ಇರೋದು, ಅದೇ ಮೀಟು, ಅದೇ ಮಾಂಸ, ಅದೇ ಇರೋದು. ಆದರೆ ಇಲ್ಲಿ ಒಂದು ಅಂಗಡಿಲಿ ನೋಡಿರೋ ಐಟಮ್ ನೀವು ಇನ್ನೊಂದು ಅಂಗಡಿಲಿ ನೋಡ್ತಾ ಇಲ್ಲ. ಒಂದೊಂದು ಅಂಗಡಿಲೂ ಒಂದೊಂದು ಡಿಫ್ರೆಂಟ್ ಐಟಮ್ಸ್ಗಳು. ಅದೇ ಹೇಳ್ತಾ ಇಲ್ವ ನಾನು, ಅಂಗಡಿಗಳು ನೋಡಿ ಒಂದೊಂದು ಅಂಗಡಿನೂ ಡಿಫ್ರೆಂಟ್ ಆಗಿದೆ, ಎಲ್ಲ ಅಂಗಡಿನೂ ಡಿಫ್ರೆಂಟ್ ಆಗಿದೆ, ಯಾವ ಅಂಗಡಿನೂ ಸೇಮ್ ಇಲ್ಲ. ಇಸ್ಕೊಂಡು ತಿನ್ನೋ ಸುಮ್ಮನೆ ಟ್ರೈ ಮಾಡು. ಏನಿದು? ಡ್ರೈ ಸ್ಟ್ರಾಬೆರಿ ಅನ್ಸುತ್ತೆ. ಡ್ರೈ ಸ್ಟ್ರಾಬೆರಿನಾ? ಡ್ರೈ ಸ್ಟ್ರಾಬೆರಿ ಚೆನ್ನಾಗಿದೆಯಾ? ಕಚ್ಚು. ಚೆನ್ನಾಗಿದೆ ಗುರು. ಐಸ್ ಕ್ರೀಮ್ ಹಾಕೊಂಡು ತಿನ್ನಲ, ಹೆಂಗೆ ಕಾಂಬಿನೇಷನ್? ಥ್ಯಾಂಕ್ ಯು. ಇದೇನು ಗೊತ್ತಾ, ಇದು ಬಂದ್ಬಿಟ್ಟು ಮಶ್ರೂಮು, ಇದು ಸ್ಕ್ವಿಡ್ಡು, ಆಮೇಲೆ ಏನೇನೋ ಎಲ್ಲ ಸೀ ಫುಡ್ಡು, ಪ್ರಾನ್ಸು ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಇದು ಮಶ್ರೂಮು, ಮೀನು. ಓಕೆ. ಅಷ್ಟೇ ಟೇಸ್ಟ್ ಅಂತ ಫಸ್ಟ್ ಹೋಗ್ಬಿಡ್ತಾಳೆ. ಇದೆಂಥದ್ದು ಗೊತ್ತಿಲ್ಲ, ಚೆನ್ನಾಗಿದೆ. ಆದರೆ ಫಿಶ್ ಆ್ಯಂಡ್ ಚಿಪ್ಸ್ ಅಂತ ಕಾನ್ಸೆಪ್ಟ್ ಇದೆ ಗೊತ್ತಾ, ಆದರೆ ಎಲ್ಲ ಇಲ್ಲಿ ಡೈರೆಕ್ಟಾಗಿ ಅದರಿಂದ ಮಾಡ್ಕೊಡ್ತಾರೆ, ಯಾವುದೇ ಅಡಿಕ್ಟಿವ್ಸ್ ಇರಲ್ಲ. ಆಕ್ಟೋಪಸ್ ನೋಡಿ, ಫುಲ್ ಆಕ್ಟೋಪಸ್ ಹಂಗೆ ಇದೆ. ಟೇಸ್ಟು ಉಪ್ಪು ಖಾರ ಏನಿಲ್ಲ, ಚೆನ್ನಾಗಿದೆ, ಆದರೆ ಪರವಾಗಿಲ್ಲ. ಫುಲ್ ಮಾಂಸ. ಫುಲ್ ಮಾಂಸ. ವೆಜ್ಜಾ ನಾನ್ ವೆಜ್ ಇದು? ಇದು ಪಕ್ಕ ನಾನ್ ವೆಜ್ ಕಿರಣ. ಫುಲ್ ನಾನ್ ವೆಜ್ ಇದು. ಇಲ್ಲಿ ಬ್ಲೆಡ್, ಡಕ್ ಬ್ಲೆಡ್, ಇದು ಡಕ್ ಬ್ಲೆಡ್, ಕಟರ್ ಫಿಶ್, ಚಿಕನ್ ಹಾರ್ಟ್, ಗುಂಡ್ಗೆಕಾಯಿ ಕಿರಣ್. ಚಿಕನ್ ಗುಂಡ್ಗೆ ಎಲ್ಲ ಚಿಕನ್ನು. ಅಲ್ಲಿ ಡಕ್ಕು, ಬರೀ ಚಿಕನ್ನು ಡಕ್ ಎರಡೇ ಇರೋದು. ಟಂಗ್ ಯಾವ್ದು? ಡಕ್ ಟಂಗ್ ಅಂತದು. ಇಲ್ಲಿ ಡಕ್ ಟಂಗ ಅದು. ಆಮೇಲೆ ನಾವು ಮೂಳೆಗಳನ್ನ, ಕೋಳಿಗೆ ಮೂಳೆ ಇದನ್ನ ನಾಯಿಗೆ ಹಾಕ್ತಿವಲ್ವಾ, ಇಲ್ಲಿ ಡೆಲಿಕಸಿ ಅವ್ರಿಗದು ಕೋಳಿ ಕಾಲು ನಾವು ನಾಯಿಗೆ ಹಾಕ್ತೀವಿ. ಅಕ್ಕ ತಿನ್ನಕ್ಕ ನೀನು ಬೇಡ, ಸಾಕು ನಮಗೆ. ಏನು ಗೊತ್ತಾ, ಅದನ್ನ ಹಾಕ್ಬಿಟ್ಟು ಆಮೇಲೆ ನೀರು ಹಾಕ್ಬಿಟ್ಟು 40 ml to 50 ml. Okay. The water. The 500 cc of water. ಆಮೇಲೆ ಜ್ಯೂಸ್ ಹಾಕ್ಬಿಟ್ಟು The ice water, cold water, okay. No hot water. ಆಮೇಲೆ ಹಂಗೆ ಆಡಿಸ್ಬಿಡೋದು ಅಷ್ಟೇ. ಅದು ಫುಲ್ ಸೂಪರ್ ಜ್ಯೂಸ್ ಆಗುತ್ತದು. ಇವಾಗ ಆಶಾ ಕುಡಿತಾರೆ ಅದೇ ಜ್ಯೂಸು. ನಾವೆಲ್ಲ ರೂ ಅಪ್ಸ್ ಅಂತ ಕುಡಿತೀವಿ ಗೊತ್ತಾ ಇಂಡಿಯಾದಲ್ಲಿ ಎಲ್ಲ. ಆದರೆ ಅದು ಪ್ರಿಸರ್ವೇಟಿವ್. ಇವ್ರೇನು ಮಾಡ್ತಾರೆ, ಅದೇ ಥರ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಕೊಡ್ತಾರೆ. ಸಖತ್ ರಿಫ್ರೆಶಿಂಗ್ ಆಗಿದೆ ಮಾತ್ರ, ವಾಟರ್ಗಿಂತ ರಿಫ್ರೆಶಿಂಗ್ ಆಗಿದೆ. ಜನಗಳು ನಾವು ಸುಮ್ಮನೆ ಹೋಗ್ತಾ ಇದೀವಿ, ಕಡ್ದು ಕುಡಿಸ್ತಾವ್ರೆ ಗುರು. ನಾವೇನು ಕೇಳ್ತಾನೂ ಇಲ್ಲ, ಅವರೇ ಕರೀತಾರೆ, ಬನ್ನಿ ತೋರಿಸ್ತೀನಿ. ಅವಾಗಿಂದ ಐಸ್ ಕ್ರೀಮ್ಗೆ ಮತ್ತು ನೂಡಲ್ಸ್ಗೆ ಬಿಟ್ಟು ದುಡ್ಡು ನಾವು ಎಂತಕ್ಕೂ ಕೊಟ್ಟಿಲ್ಲ ನೋಡಿ. ಅದು ಅರ್ಧದ ಲೋಟ ಕೊಟ್ಟಿದ್ದಾರೆ ಪಾಪ ಅವರು. ಇದೆ ಜನ. ಆ್ಯಕ್ಚುಲಿ ಹೇಳುವ, ಜನ ಎಲ್ಲೋದ್ರೂ ಒಳ್ಳೆಯವರೇನೆ. ನಾವು ಹೆಂಗೆ ಮಾತಾಡ್ತೀವಿ, ನಾವು ಹೆಂಗೆ ಅನ್ಕೋತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತಿಂತಾನೆ ಇದ್ದೀನಿ, ಕುಡಿತಾನೆ ಇದ್ದೀನಿ. ನಾನು ತಿನ್ನಕ್ಕೆ ಕೊಟ್ಟರೆ ಒಳ್ಳೆಯವರು ಅಂತ. ಬೇರೆ ಕಡೆ ಎಲ್ಲ ಅರಬ್ ಕಂಟ್ರೀಸಲ್ಲಿ ನಾನೇ ಹೋಗಿ ಟ್ರೈ ಮಾಡ್ತಿದ್ದಿಲ್ಲ, ಅವರೇ ಕರೀತಾರೆ ಬನ್ನಿ ಇರ್ತೀನಿ ಅಂತ. ನಗ್ನಗ್ತಾ ಕೊಡ್ತಾರೆ. ಅರಬ್ ಕಂಟ್ರೀಸಲ್ಲಿ ಮಕ್ಕ ಸಂಡಿಸ್ಕೊಂಡ್ಬಿಡ್ತಾರೆ ಕಿರಣ್.
ಓ ಇಲ್ಲಿಂದ ಓಪನ್ ಆಗುತ್ತಾ ವ್ಯೂ ಫುಲ್ಲು? ಹಾಂ, ಓ ಇಲ್ಲಿಂದ ಓಪನ್ ಆಯಿತು ನೋಡಿ ವ್ಯೂ ಫುಲ್ಲು ಕೋಸ್ಟಲ್ ವ್ಯೂ. ವಾವ್, ವಾವ್, ಎಲ್ಲಿಂದ ಇದ್ವಿ ನಾವು, ಎಲ್ಲಿಂದ ಬಂದ್ವಿ ಗುರು? ಬ್ಯೂಟಿಫುಲ್ ಆಗಿದೆ. ನಾವು ಹಿಂಗೆ ಕೆಳಗಡೆಯಿಂದ ಬಂದಿದ್ದು ಅಲ್ಲಿ ಅನ್ಸುತ್ತಲ್ಲ? ಅಲ್ಲಿ ಚಿನ್ನು, ಅಲ್ಲಿ ನಾವು ಬಂದಿದ್ದು ಅಲ್ಲಿಂದ. ಓ ಅಷ್ಟು ದೂರ ನಡ್ಕೊಂಡ್ ಬಂದಿದ್ದೀವಾ? ಅಯ್ಯೋ ನಾವು ಬಸ್ ನಿಲ್ಸಿದ್ದು ಅಲ್ಲಿ ಆ ದೇವಸ್ಥಾನದ ಹತ್ರ, ಆ ದೇವಸ್ಥಾನದಿಂದ ನಡ್ಕೊಂಡ್ ಬಂದಿದ್ದೀವಿ ಗುರು, ಗೊತ್ತೇ ಆಗಿಲ್ಲ. ಈ ತೈವಾನ್ ಏನು ಗೊತ್ತಾ, ಇರೋದು ಚಿಕ್ಕ ಕಂಟ್ರಿ, ಆಮೇಲೆ ಕಂಟ್ರಿ ಜಾಸ್ತಿ ಬೆಟ್ಟ ಗುಡ್ಡ ಆವರಿಸ್ಕೊಂಡ್ಬಿಟ್ಟಿದೆ, ಆಮೇಲೆ ಅದ್ರ ಸರೌಂಡಿಂಗಲ್ಲಿ ಸಮುದ್ರ, ಇವ್ರಿಗೆ ವ್ಯವಸಾಯ ಮಾಡೋಕ್ಕೆ ಜಾಸ್ತಿ ಜಾಗ ಇಲ್ಲ. ಆ ಬೆಟ್ಟ ಗುಡ್ಡದ ಮೇಲೆ ಈ ಥರ ಮನೆಗಳು ಕಟ್ಕೊಂಡು ಅಲ್ಲೆಲ್ಲೇ ವ್ಯವಸಾಯ ಮಾಡ್ಕೊಂಡಿದ್ದಾರೆ ನೋಡಿ. ಈ ಥರ ವ್ಯವಸಾಯ ಇವ್ರದ್ದು. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಇಲ್ಲೇನೋ ಗಿಡ ಬೆಳೆಸಿದ್ದಾರೆ. ಸೊ ಈ ಥರ ವ್ಯವಸಾಯ ಇವರು. ಇರೋ ಚಿಕ್ಕ ಕಂಟ್ರಿನೇ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಲೆಕ್ಕ ಹಾಕ್ಕೊಳ್ಳಿ, ಚೈನಾ ಅಂತ ದೊಡ್ಡ ದೇಶನ್ನೇ ತೊಡೆ ತಟ್ಕೊಂಡು ಇವ್ರು ಎದುರಿಸ್ತಾವ್ರೆ ಅಂದರೆ ಎಕಾನಮಿ ಇನ್ನೆಷ್ಟು ಸ್ಟ್ರಾಂಗ್ ಆಗಿರಬೇಕು. ಇಷ್ಟು ಪುಟಾಣಿ ದೇಶ ಗುರು, ನಮ್ಮ ಕರ್ನಾಟಕದಷ್ಟು ಇಲ್ಲ. 2.5 ಕೋಟಿ ಜನ ಇದ್ದಾರೆ ಇಲ್ಲಿ. ಆದರೆ ಈ ಥರ ಇದೆ ಗುರು ತೈವಾನಿನ ಹಳ್ಳಿ ಜೀವನ. ನಾವಿವಾಗ ಏನು ಹೇಳ್ತಾ ಇದ್ದೀವಿ, ಎಲ್ಲ ಕಡೆಯಿಂದ ತಿನ್ನಕ್ಕೆ ಬರ್ತಾರೆ ಅಂತ ಹೇಳ್ತಿದ್ವಿ. ಆದರೆ ಫಸ್ಟ್ ಎಂತ ಗೊತ್ತಾ ಬಂದಿಲ್ಲಿ ಟನಲ್ ಕೊರೆತಾರಲ್ಲ, ಆ ಟನಲ್ ಕೊರೆದಾಗ ಚಿನ್ನ ಕಾಣಿಸ್ಕೊಳುತ್ತೆ ಅವ್ರಿಗೆ. ಇಲ್ಲಿ ಚೈನೀಸರು ಜಪಾನೀಸರು ಮೇನ್ ಬಂದಿದ್ದಿಲ್ಲಿ ಚಿನ್ನ ಕದಿಯಕ್ಕೆ ಗುರು. ಕದ್ಯಕ್ಕೆ ಅಂತ ಹೇಳೋಕ್ಕಾಗಲ್ಲ, ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ. ಆವಾಗ ಅವ್ರ ದೇಶ, ಅವ್ರ ದೇಶ ಅಲ್ವಾ? ಅಪ್ಪ ತೈವಾನ್ ಅವ್ರು ಅವಾಗ ಬುಡಕಟ್ಟು ಜನಾಂಗ, ಅವ್ರಿಗೇನು ಗೊತ್ತಾಗಿಲ್ಲ, ಬಿಟ್ಬಿಟ್ಟಿದ್ರು. ಈ ಜಪಾನ್ ಅವರು ಚೈನಾ ಅವ್ರು ಬಂದು ಎಲ್ಲ ದೋಚ್ಕೊಂಡು ಹೋದ್ರು. ಇವಾಗ ಈ ಹಳ್ಳಿ ಜನರ ಮನೆಗಳು ಹೇಗಿದೆ ನೋಡೋಣ ಬನ್ನಿ. ಅವ್ರ ಮನೆಗಳು ಪಕ್ಕ ಹೋಗ್ತಾ ಇದೀವಿ ನೋಡಿ. ಮೋಸ್ಟ್ ಆಫ್ ದಮ್ ಇದು ವುಡನ್ ಮನೆಗಳಿದೆ, ಮರದ ಮನೆಗಳು. ಯಾಕೆ ಹೇಳಿ ಈ ಥರ ದೇಶಗಳಲ್ಲಿ ಯಾಕೆ ವುಡನ್ ಮನೆ ಕಟ್ಟಿರ್ತವೆ ಹೇಳಿ ಕೇಳಿದ ಬದ್ದು ಅರ್ಥಕ್ವೇಕ್ ಪ್ರೋನು, ಅಂದರೆ ಅರ್ಥಕ್ವೇಕ್ ಯಾವಾಗಂದ್ರೆ ಅವಾಗ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಅವರು ಸ್ಟೀಲಲ್ಲಿ ಮನೆ ಕಟ್ಟಲ್ಲ, ಮತ್ತು ಬ್ಲಾಕ್ಸಲ್ಲಿ ಮನೆ ಕಟ್ಟಲ್ಲ, ಕಟ್ಟೋದೇ ಥರ ವುಡನ್ ಮನೆಗಳನ್ನ. ಆಮೇಲೆ ಕೆಳಗಡೆ ಮನೆಗಳು ನೋಡಿ, ಎಲ್ಲೂ ನಿಮಗೆ ಮೋಲ್ಡ್ ಕಾಣಿಸ್ತಲ್ಲ, ಎಲ್ಲ ಕಡೆ ಇದು ಶೀಟ್ ಹಾಕ್ಬಿಟ್ಟವ್ರೆ. ಶೀಟು ಇಲ್ಲ ಹಂಚು. ನಾವು ದೂರದಿಂದ ನಿಮ್ಗೆ ಆವಾಗಲೇ ಬಸ್ಸಲ್ಲಿ ಬರ್ಬೇಕಾದ್ರೆ ತೋರಿಸ್ತಾ ಇದ್ದೆ, ಏಂತಕ್ಕೆ ಮನೆಗಳೆಲ್ಲ ಹಿಂಗೆ ಹಾಳಾಗ್ಬಿಟ್ಟಿದೆ, ಹಳೇ ಥರ ಆಗ್ಬಿಟ್ಟಿದೆ. ಏಂತ ಗೊತ್ತಾ, ಇಲ್ಲಿ ಟೈಫೂನು ಮಳೆ ತುಂಬ ಜಾಸ್ತಿ. ಮಳೆಗಾಲದಲ್ಲಂತೂ ಯಾವಾಗಲೂ ಮಳೆ ಬರ್ತಾನೇ ಇರುತ್ತೆ. ಅದಕ್ಕೆ ನೀವು ನಮ್ಮ ಶಿವಮೊಗ್ಗದ ಕಡೆ ಎಲ್ಲ ನೋಡಿರ್ತೀರ ಗೊತ್ತಾ, ಮನೆಗಳ ಹತ್ರ ಆಗಿರುತ್ತೆ. ಇಲ್ಲೂ ಅಷ್ಟೇ ಮಳೆ ಬಂದು ಫುಲ್ ಪಾಚಿ ಕಟ್ಬಿಟ್ಟಿದೆ ಮನೆಗಳೆಲ್ಲ. ಫುಲ್ಲು ಬೆಟ್ಟ ಟಾಪಾಗಿ ನಡ್ಕೊಂಬಂದ್ವಿ ಕೆಳಗಡೆಯಿಂದ, ಕ್ಯಾಮ್ರಾ ಆನ್ ಮಾಡ್ದಲೆ. ಇವಾಗ ನೋಡಿ ಅಲ್ಲಿ ಗೇಟ್ ಹಾಕ್ಬಿಟ್ಟಿದ್ದಾರೆ ಮೇಲ್ಗಡೆ, ಅದೇ ಎಂಡ್ ಪಾಯಿಂಟು. ಆ ಎಂಡ್ ಪಾಯಿಂಟಲ್ಲಿ ಎಲ್ಲರೂ ಕುತ್ಕೊಂಡು ರಿಲ್ಯಾಕ್ಸ್ ಆಗ್ತಾವ್ರೆ ನೋಡಿ. ಅಲ್ಲಿ ಆಶಾ ಏನೋ ತಿಂತಾವಳು ಲೋಕಲ್ ಫುಡ್ಡು. ಇನ್ನೂ ಅದು ಇದೇನು ಗೊತ್ತಾ, ರೆಡ್ ಬೀನ್ಸು ಮತ್ತು ಮೂಂಗ್ ದಾಲ್ನ ಸ್ವೀಟಾಗಿ ಮಾಡಿಬಿಟ್ಟು, ಜೊತೆಗೆ ಇದು ಮೂಂಗ್ ದಾಲ್ ಮೂಚಿ ಥರ, ಅಂದರೆ ಒಬ್ಬಟ್ಟಿನ ಹೂರ್ಣ ಥರ ಸೇಮ್ ಟೇಸ್ಟ್ ಬರ್ತಾರದು. ಕಲರ್ ಸಖತ್ತಾಗಿದೆ. ಸಖತ್ತು ವೆಜಿಟೇರಿಯನ್ ಸಿಗುತ್ತಲ್ಲ ಇಲ್ಲಿ. ನಾವು ಬಂದೈತೆ ವೆಜಿಟೇರಿಯನ್ಸ್ ತಿಂತಾ ಇರೋದು. ಸ್ವೀಟ್ ಇದು ಆ್ಯಕ್ಚುಲಿ ಚೆನ್ನಾಗಿದೆ ಗುರು, ಒಂಥರ ಒಳ್ಳೆ ವೈಬ್. ಎಲ್ಲರೂ ಬಂದಿಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ತಿಂತಾವ್ರೆ. ಎಂಡ್ ಪಾಯಿಂಟ್. ಯಾರು ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ತಿಂತಾರ, ಎಲ್ಲ ಈ ಥರ ಲೋಕಲ್ ಫುಡ್ ತಿಂತಾರವ್ರೆ ಜಾಸ್ತಿ. ಬೆಟ್ಟದ ಮೇಲೊಂದು ಟೆಂಪಲ್ ಮಾಡಿದ್ದಾರೆ, ಎಷ್ಟು ಅದ್ಭುತವಾಗಿದೆ ನೋಡಿ. ಒಂದಲ್ಲ ಎರಡಲ್ಲ ಎಷ್ಟೊಂದು ಟೆಂಪಲ್ ಇದೆ ಆಶಾ ಇಲ್ಲಿ. ಇದು ಕಾಣಿಸ್ತಾನೆ ಇರಲಿಲ್ಲ ಅಲ್ವಾ? ನಾನು ಅಲ್ಲಿ ಕೆಳಗಡೆ ಇರೋದು ಒಂದೇ ಟೆಂಪಲ್ ಅಂದ್ಕೊಂಡೆ, ಅದು ತುಂಬ ದೇವಸ್ಥಾನಗಳಿದೆ. ಆದರೆ ಎಲ್ಲ ಚೈನೀಸ್ ಸ್ಟೈಲ್ ಆಶಾ, ಇದು ಫುಲ್ ಚೈನೀಸ್ ಸ್ಟೈಲ್ ಟೆಂಪಲ್ಲು. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಖತ್ ಇಷ್ಟ ಆಯ್ತು ಟೆಂಪಲ್. ಬುದ್ಧಂದು ಅನ್ಸುತ್ತಿದ್ದು. ಹಾಂ, ಇಲ್ಲಿ ಬನ್ನಿ. 90% ಬುದ್ಧಂದೇ ಎಲ್ಲ ಟೆಂಪಲ್. ಆ ದೇವಸ್ಥಾನಕ್ಕೆ ಒಳಗೆ ಬಂದ್ರೆ ಒಳ್ಳೆ ಫೀಲಿಂಗರು. ಇದು ಬುದ್ಧ ಅಲ್ಲ ಚಿನ್ನು, ಇವ್ರ ದೇವ್ರದ್ದು ಯಾವುದೋ. ದೇವರಂತೆ ಬರ್ತಿದ್ದಾರೆ. 1948 ಕಟ್ಸಿರೋ ದೇವಸ್ಥಾನ. ಅದು ರಾಯಲ್ಗೋಸ್ಕರ, ಅಂದರೆ ನ್ಯಾಯ ಒದಗಿಸೋ ದೇವರು ಅಂತ ಹೇಳ್ತಾರೆ. ಜಡ್ಜ್ ಥರ. ಇಲ್ಲಿ ಬಂದು ತೀರ್ಮಾನ ಆಗೋದೇನೋ. ಹಾಂ, ಅಲ್ಲಿ ಒಂದೇ ದೇವರಿಲ್ಲ ಅಶೋ, ಅಲ್ಲಿ ಕೆಳಗಡೆ ನೋಡಿ ಎಷ್ಟೊಂದು ದೇವ್ರುಗಳು ಇಟ್ಟವ್ರೆ. ಮೇನ್ ದೇವರು, ಆಮೇಲೆ ಕೆಳಗಡೆ ಎಷ್ಟೊಂದು ಇದ್ದಾರೆ ನೋಡಿ. ಏನೇನೋ ಇವ್ರ ಕಲ್ಚರ್ಗಳು ಏನೇನೋ ಬರ್ದಿದ್ದಾರೆ ನೋಡಿ. ಅಲ್ಲಿ ನಮ್ಮ ಭಗವದ್ಗೀತೆ ಇದಿರ್ತಲ್ಲ ಆ ಥರ ಇವ್ರದ್ದೇನೇನೋ ಗ್ರಂಥಗಳವೆ, ಡಿಫ್ರೆಂಟ್ ಕಲ್ಚರ್ಗಳು. ಓಕೆ, ಇದು ನೋಡಿ, ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಕಡೆ ನಾವು ಹೇಗೆ ಕವಡೆ ಶಾಸ್ತ್ರ ನಂಬ್ತೀವಲ್ಲ, ಚೈನೀಸ್ ಮತ್ತು ಜಾಪನೀಸ್ ಕಲ್ಚರಲ್ಲಿ ಅಥವಾ ತೈವಾನ್ ಕಲ್ಚರಲ್ಲಿ ಇದನ್ನು ನಂಬ್ತಾರೆ. ಇದನ್ನು ಮೂನ್ ಬ್ಲಾಕ್ಸ್ ಅಂತಾರೆ. ಏನಾದ್ರು ಬೇಡ್ಕೊಂಡು ಹಾಕಿದಾಗ ಇದು ಹಿಂಗೆ ಬಿದ್ದರೆ ನಮಗೆ ಆಗಲ್ಲ ಅಂತ ಅರ್ಥ ಅಂತೆ.
ಒಂದು ಹಿಂಗೆ ಬಿದ್ದು ಒಂದು ಹಿಂಗೆ ಫ್ಲಾಟಾಗಿ ಬಿದ್ದರೆ ನಾವೇನು ಅನ್ಕೊತೀವಿ ಆಗುತ್ತೆ ಅಂತ. ಮತ್ತು ಈ ಥರ ಉಲ್ಟಾ ಬಿದ್ದರೆ ಇನ್ನೊಂದ್ಸತಿ ಹಾಕ್ಕೊಡಿ ಬೇಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದು ಇವ್ರ ಕಲ್ಚರು. ಸೊ ನಾವು ಬೇಡ್ಕೋಣ. ಇನ್ನೊಂದು ಮಾಡಿ ತಿರ್ಗಾ ಹಾಕ್ತೀನಿ. ಬೇಡ್ಕೊಳ್ಳಿ ಫಸ್ಟು. ಬೇಡ್ಕೊಂಡೆ. ಓ ಆಗಲ್ಲ ಇನ್ನು ಬೇಡ್ಕೊಂಡಿದ್ದಾಗಿಲ್ಲ ಅಂತ. ನಂಬಿಕೆ ಅಷ್ಟೇ. ನಂಬಿಕೆ. ಏನು ಪ್ರಶಾಂತವಾಗಿದೆಯಲ್ಲ ಆಶಾ, ಬೆಟ್ಟದ ಮೇಲೆ ದೇವಸ್ಥಾನ ಅಲ್ಲ. ಇದು ನೋಡೋಕ್ಕೆ ಸವಿಯೋಕ್ಕೆ ಎಷ್ಟೊಂದು ಟೈಮ್ ಹಿಡಿತಾ ಇದೆ. ನಮ್ಮ ಕಡೆ ಗೋಪುರಗಳು ಎಷ್ಟು ಬ್ಯೂಟಿಫುಲ್ ಆಗಿ ಕಟ್ಸಿರ್ತಾರಲ್ಲ, ಅದೇ ಥರ ಇವ್ರದ್ದು ಇಲ್ಲಿ. ಏನು ಚೆನ್ನಾಗಿದೆ ನೋಡಿ, ಇಲ್ಲಿ ದೂರದಿಂದ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಡ್ರ್ಯಾಗನ್ ಈ ವರ್ಷನ ಡ್ರ್ಯಾಗನ್ ವರ್ಷ ಅಂತ ಹೇಳ್ತಾರೆ ಚೈನೀಸ್ ಕ್ಯಾಲೆಂಡ್ರಲ್ಲಿ. ಹೌದಾ? ಹಾಂ, ತುಂಬ ಒಳ್ಳೆ ವರ್ಷ ಅಂತ ಹೇಳ್ತಾರೆ. ಆಶಾ, ಏನಿಲ್ಲ ಇಷ್ಟೊಂದು ಜನ. ನಾವು ಈ ಹಳ್ಳಿನ ಗೂಗಲ್ ಮಾಡಿದ್ರೆ ಒಂದು ಪಿಕ್ಚರ್ ಬರುತ್ತೆ ಗೊತ್ತಾ, ಅದನ್ನ ಮೇಲ್ಗಡೆ ತೋರಿಸಲಿ. ಟೀ ಹೌಸ್ ಅದು ಆಕ್ಚುಲಿ ಫೇಮಸ್ ಟೀ ಹೌಸ್. ಮೇಲ್ಗಡೆ 100 ವರ್ಷದ ಹಳೆಯ ಟೀ ಹೌಸ್. ಆ ಟೀಗೆ ಹೋಗಕ್ಕೆ ಇಷ್ಟು ಜನ ಕ್ಯೂ ನಿಂತ್ಕೊಂಡಿರೋದು. ಹೌದಾ? ನೋಡಲಿ ಕ್ಯೂ ಎಲ್ಲ ಕಾಯ್ತಾ ಇರೋದು. ನಾನು ಸುಮ್ಮನೆ ಫೋಟೋ ಕಾಯ್ತಾವ್ರೆ ಅನ್ಕೊಂಡೆ. ಫೇಮಸ್ ಟೀ ಹೌಸ್ ಅಲ್ಲಿ ಟೀ ಕುಡಿಯಕ್ಕೆ ಕಾಯ್ತಾ ಇರೋದು. ಹೌದಾ? ಆಮೇಲೆ ಈ ಪಿಕ್ಚರ್ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಟೆಪ್ ಬೈ ಸ್ಟೆಪ್. ಓ, ವ್ಯೂಗೆ ಫುಲ್ಲು. ನಾನು ಹೇಗೆ ಸುಮ್ಮನೆ ನಿಂತವ್ರೆ ಅನ್ಕೊಂಡು ಯೋಚಿಸ್ತಾ ಇದ್ದೆ. ಲೈನ್ ನೋಡಪ್ಪ ಟೀಗೆ. ನೋಡಿ ಎಷ್ಟು ಜನ ಅವ್ರೆ. 1 ಅವರ್ 2 ಅವರ್ 3 ಅವರ್ ಆದ್ರೂ ಆಯ್ತದೆ. ಎಲ್ಲೋಯ್ತಿದ್ದೀವಿ ಕಿರಣ ನಾವು ಅಲ್ಲಿ. ಹಂಗೆ ಹೋಗ್ಬಿಡ್ತೀವಿ ಕೆಳಗಡಿಕೆ ಫುಲ್ಲು. ಇದು ಟೀ ಹೌಸಾ? ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಟೀ ಹೌಸು. ಈ ಟೀ ಹೌಸ್ಗೆ ಎಲ್ಲರೂ ಕಾಯ್ಕೊಂಡು ಕೂತಿರೋದು ಇಲ್ಲಿ. ಓ, ಹಿಂಗ ಹತ್ಕೊಂಡು ಹೋಗೋದು ಮೇಲ್ಗಡೆ. ಓ, ಇದೇ ವ್ಯೂಸ್ಗಳು ಫೋಟೋಗಳೆಲ್ಲ ಹುಡ್ಕದ್ ನಮ್ಗೆ ಇಲ್ಲಿ ಲೈಟ್ ಎಲ್ಲ ಹಾಕೋರು ನೋಡಿ. ಓ, ಹಿಂಗೆ ಜಿಗಮಿಗ ಅನ್ಸೋದು ಹಳ್ಳಿನ ಅಲ್ವಾ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಇವೆಲ್ಲ ಏನು ನೋಡ್ತಾ ಇದ್ದೀರಾ? ನೀವು ಈ ಹಳ್ಳಿ ಹೆಸರು ಯಾವ್ದಿದೆ? ಹೆಸರು ಜಿಫೂನ್ ಹಳ್ಳಿ ಹೆಸರನ್ನ ಗೂಗಲಲ್ಲಿ ಹುಡುಕಿ ನಿಮ್ಗೇನು ಬರುತ್ತೆ ಗೊತ್ತಾ? ನೋಡಿ, ಈ ಸ್ಟ್ರೀಟ್ ಬರುತ್ತೆ. ಆಮೇಲೆ ಈ ಥರ ಲೈಟೆಲ್ಲ ಹಾಕಿದಾರಲ್ಲ, ಈ ಥರ ಬರುತ್ತೆ. ತೈವಾನಿನ ಅಕ್ಕಪಕ್ಕ ಹಳ್ಳಿಗಳು, ಟೌನ್ಗಳಿಂದ ಎಲ್ಲ ಬರ್ತಾರೆ. ಸೊ ಲೆಟ್ಸ್ ಗೋ. ಒಂದು ಹಳ್ಳಿಗೆ ಬಂದಾದ್ಮೇಲೆ ಆ ಹಳ್ಳಿ ಒಂದೇ ಒಂದು ಸ್ಟ್ರೀಟ್ ತಿರ್ಗಾಡ್ಬಿಟ್ರೆ ಹೆಂಗೆ ಅಲ್ವಾ? ಅದಕ್ಕೆ ನಾವು ಬಳಸ್ಕೊಂಡು ಈ ಹಳ್ಳಿಯಲ್ಲಿ ಮನೆಗಳು ಹೆಂಗಿದೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಗೊತ್ತಾ, ಇಷ್ಟಿಷ್ಟು ಚಿಕ್ಕ ಮನೆಗಳು ಇಲ್ಲಿ ನೋಡಿ. ಇಲ್ಲಿ ಇದೇನಿದು ಕಟಿಂಗ್ ಶಾಪಾ? ಕಟಿಂಗ್ ಶಾಪ್. ಆಕ್ಚುಲಿ ಹೆಂಗೂ ಕಟಿಂಗ್ ಮಾಡಿಸಿಲ್ಲ ನಾನು. ಕಟಿಂಗ್ ಮಾಡಿಸಲ್ಲ, ಶೇವಿಂಗ್ ಮಾಡಿಸ್ಬಿಡ್ತೇವೆ ಚಿನ್ನ. ಮಾಡಿಸ್ಬೋದು ಆ್ಯಕ್ಚುಲಿ. ಈ ಮನೆಗಳು ನೋಡಿ, ಪುಟಾಣಿ ಮನೆಗಳು ಗುರು. ಇವ್ರದ್ದು ಮೇಲ್ಗಡೆ ನೋಡಿ ಎಷ್ಟು ಚಿಕ್ಕ ಮನೆಗಳು ಇರ್ತಾರೆ ಗುರು. ಇವರು ಹೇಳಿಲ್ವಾ, ಅವ್ರು ಇರೋದು ಸಣ್ಣಗಿರ್ತಾರೆ. ಕೆಳಗಡೆ ಅಂಗಡಿ ಮಾಡ್ಕೊಂಡವ್ರೆ. ಆಮೇಲೆ ಮೇಲ್ಗಡೆ ಮನೆಗಳು. ಅಷ್ಟೇ ಇಲ್ಲ ಚಿಕ್ಕ ಮನೆಗಳು ನೋಡಿ ಇವ್ರದ್ದು. ಲೋಕಲಿಯನ್ಸು. ಅಷ್ಟಾ, ನಿನ್ಗೆ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ. ಏನು ಹೇಳಿ ಅದು? ರೆಸಾರ್ಟು. ಯಾವುದು? ಅಲ್ಲಿ ಟಾಪಲ್ಲಿ. ಓ, ಇಲ್ಲಿ ಕೊಟ್ಟವ್ರು ನೋಡಿ ಮ್ಯಾಪ್. ಹಳ್ಳಿದು ಫುಲ್ ಹಳ್ಳಿ ಮ್ಯಾಪು. ಎಲ್ಲಿದ್ದೀವಿ ನಾವು ಅಂತ. ಯು ಆರ್ ಹಿಯರ್. ಎಲ್ಲಿದ್ದೀವಿ ನಾವು? ಎಲ್ಲ ತಿರ್ಗಾಡ್ಕೊಂಬಂದ್ಬಿಟ್ಟಿದ್ದೀವಿ ಒಂದು ರೌಂಡು. ಬಸ್ಸಿಗೆ ಇಲ್ಲಿಗೆ ಹೋಗ್ಬೇಕು. ಹೌದಾ? ಅಥವಾ ಅಲ್ಲೊಂದು ಬಸ್ ಸ್ಟಾಪ್ ಇದೆ, ಗೊತ್ತಿಲ್ಲ ಗುರು, ಭಾಷೆ ಅರ್ಥ ಆಗ್ತಾ ಇಲ್ಲ. 2-3 ಬಸ್ ಸ್ಟಾಪ್ ಐತೆ. ಹೋಗೋಣ. ಅರೆ, ನನಗೆ ಈ ಥರ ಚಿಕ್ಕ ಪುಟ್ಟ ಹಳ್ಳಿ ಮನೆಗಳು ನೋಡೋದು ತುಂಬ ಇಷ್ಟ ಗುರು. ಹೆಂಗಿದೆ ಅಂತ. ಎಲ್ಲರೂ ಮೆಟ್ಲು ಹತ್ತಿ ಇಳ್ದು ವರ್ಕೌಟ್ ಆಗ್ಬಿಡ್ತಾ ಇದ್ದೀನು. ನಾವು ಬೆಳಗ್ಗೆ 8 ಗಂಟೆಗೆ ಬಿಟ್ವಾ. 8 ಗಂಟೆಗೆ ಬಿಟ್ಟು 9 ಗಂಟೆಗೆ ಬಸ್ ಇದ್ದಿದ್ದು. ಆದರೆ ನಾವು ಕಾಯ್ದಿದ್ದು 1 ಅವರ್ ಬಸ್ ವೇಸ್ಟ್ ಮಾಡ್ಕೊಂಡು 10 ಗಂಟೆಗೆ ಹತ್ತಿ 11:15 ರೀಚ್ ಆಗಿ. ಇವಾಗ ಟೈಮ್ 5 ಗಂಟೆನಾ? ಕರೆಕ್ಟಾಗಿ 2 ನಿಮಿಷ 5 ಗಂಟೆಗೆ. 5 ಗಂಟೆವರೆಗೂ ತಿರುಗಾಡಿದ್ವಿ. ಒಟ್ಟು 5 ಅವರ್ 6 ಅವರ್ ತಿರುಗಾಡಿದ್ದೀವಿ. ಇವಾಗ ತಿರ್ಗಾ 2 ಅವರ್ ಹತ್ಕೊಂಡು ಹೋಗ್ಬೇಕು ಬಸ್ನ. ಒಂದಂದರೆ ಊಟಕ್ಕೆ ದುಡ್ಡು ಖರ್ಚು ಮಾಡಿಲ್ಲ ಇವತ್ತು. ಎಸ್ಪೆಷಲಿ ಆಶಾ ಎಲ್ಲರ ಹತ್ರ ಹೋಗೋದು, ಅವಳು ಒಂದು ತೊಗೊಳೋದು, ನನಗೂ ಒಂದು ತಿನ್ಸೋದು. ಓ, ಒಳಗಡೆ ಹಳ್ಳಿ ಮನೆ ಒಳಗಡೆ ಇದು ನೋಡಿ. ನಾವು ಕರೆಕ್ಟಾಗಿ ಹೋಗ್ತಾ ಇದ್ದೀವಾ? ಕರೆಕ್ಟ್. ಇಡೀ ಜಿಫು ಹಳ್ಳಿಯಲ್ಲಿ ಒನ್ ಆಫ್ ದ ಫೇಮಸ್ ದೇವಸ್ಥಾನ ಇದು. ಬೆಟ್ಟದ ಮೂಲೆಯಿಂದ, ಯಾವುದೋ ಮೂಲೆಯಿಂದ ನೋಡಿದ್ರು ಈ ದೇವಸ್ಥಾನ ಕಾಣಿಸುತ್ತೆ ನಮಗೆ. ಅಷ್ಟೇ, ನಾವು ಬಸ್ಸಲ್ಲಿ ಬರ್ಬೇಕಾದ್ರೆ ದೂರದಿಂದ ನೋಡಿದ್ವಲ್ಲ, ಇದೆ ಅಲ್ವಾ? ಬೆಟ್ಟದ ಮೇಲೆ ಅಲ್ವಾ? ನಾವು ಇದು ಆ್ಯಕ್ಚುಲಿ ಅಕ್ಕಪಕ್ಕ ಏನೂ ಕಾಣಲ್ಲ. ಈ ದೇವಸ್ಥಾನ ಒಂದೇ ಕಾಣಿಸೋದು. ಸಖತ್ತಾಗಿದೆ ಗುರು.
ಎಷ್ಟೋ ದೂರದಿಂದ ಕಾಣುತ್ತೆ ದೇವಸ್ಥಾನ ಅಲ್ವಾ. ನಾನು ಏನು ಇದು ಹೆಂಗಿದೆ ದೇವಸ್ಥಾನ, ಇದು ಹೆಂಗಿದೆ ಗೊತ್ತಾ ನೀವು, ಹಿಂದೆ ಫುಲ್ಲು ಬೆಟ್ಟದ ಮಧ್ಯದಲ್ಲಿ ದೇವಸ್ಥಾನ ಕಾಣಿಸ್ತಾ ಇರೋದು ನಿಮಗೆ. ಯಾವ ದೇವ್ರು ಇದ್ದಾರೆ ಇಲ್ಲಿ ನೋಡೋಣ. ನನ್ನ ಪ್ರಕಾರ ಬುದ್ಧ ಇರಬೇಕು, ಇವ್ರದ್ದು ಯಾವುದೋ ದೇವ್ರು ಇರುತ್ತೆ. ಜಸ್ಟಿಸ್ ದೇವರು, ಹಣದ ದೇವರು, ದುಡ್ಡು ದೇವರು ಅಂತೆಲ್ಲ. ಸಕ್ಕದಾಗಿ ಬರ್ತಾಯಿದೆ. ಓಡಿ ಬಂದ್ವಿ. ಬಸ್ಸು ಅರ್ಧ ಅವರ್ ಕಾಯಬೇಕಾಗಿತ್ತು. ಬಂದಿದ ತಕ್ಷಣ ಬಸ್ ಸಿಕ್ಬಿಡ್ತು, ಆದರೆ ಸೀಟ್ ಸಿಕ್ಕಿಲ್ಲ. ಆ್ಯಕ್ಚುಲಿ ಕರೆಕ್ಟಾಗಿ ಸೀಟ್ ಎಷ್ಟು ಜನ ಇದೆ ಅಷ್ಟು ಜನ ಮಾತ್ರ ತಗೊತಾರೆ. ಏನಾಗಿದೆ 2-3 ಸೀಟಲ್ಲಿ ನೀರು ಬಿದ್ದುಬಿಟ್ಟಿದೆ. ಸೊ ನಾವಿವಾಗ ಹಿಂಗೆ ಹೋಗಬೇಕು 2 ಅವರ್ ಲೋಕಲ್ ಬಸ್ಸಲ್ಲಿ. ಆದರೆ ಇದೇ ಜೂನ್ 17ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತೀವಿ. ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಚೈನಾ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಲಿಮಿಟೆಡ್ ಸ್ಲಾಟ್ಸ್ ಮಾತ್ರ. ಎಲ್ಲರೂ ಜೂನ್ 17ನೇ ತಾರೀಕು ಒಟ್ಟಿಗೆ ಚೈನಾಗೆ ಹೋಗೋಣ.